Good morning, my dear students. Welcome to today's online class. My dear students, in the last class, we have discussed fourth unit, Whatever We Do, written by Clifford Mortis. Yesterday, we learnt negative attitudes and positive attitudes. But nowadays, many people do negative attitudes, not positive attitudes. ಇವತ್ತೆಲ್ಲ ನಾವು ಹೆಚ್ಚಾಗಿ ಧನಾತ್ಮಕವಾದಂಥ ಚಿಂತನೆಯನ್ನು ಮಾಡ್ತಾ ಇಲ್ಲ, ಋಣಾತ್ಮಕ ಚಿಂತನೆಯನ್ನು ಮಾಡ್ತಾ ಇಲ್ಲ. ನಮಗೇಕೆ, ನಾನು ಯಾಕೆ ಮಾಡಲಿ, ನನ್ನ ಕೈಲಿ ಆಗುತ್ತಾ, ನಾನಲ್ಲ, ಈ ರೀತಿಯಾದಂಥ ಒಂದು ನೆಗೆಟಿವ್ ಅಟಿಟ್ಯೂಡನ್ನು ನಾವು ಟು ಡೆವಲಪ್ ಅವರ್ ಲೈಫ್. So, Clifford Mortis said, our action or words to try to better way, ನಮ್ಮ ಮಾತುಗಳನ್ನು, ನಮ್ಮ ಕ್ರಿಯೆಯನ್ನು ನಾವು ಉತ್ತಮವಾಗಿ ಚೆನ್ನಾಗಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಎಸ್, ದ ವರ್ಡ್ಸ್ ಆರ್ ಆಕ್ಷನ್ಸ್ ಟು ಕಾಂಪ್ಲಿಸೆಂಟ್, ಸಂತೃಪ್ತಿಯನ್ನು ಕೊಡೋಂಗಿರ್ಬೇಕು, ಆತ್ಮತೃಪ್ತಿಯನ್ನು ಕೊಡೋಂಗಿರ್ಬೇಕು. ಎಸ್, ಆ ಆತ್ಮತೃಪ್ತಿಯನ್ನು ಕೊಟ್ಟಾಗ ಮಾತ್ರ ನಾವು ನಮ್ಮ ವರ್ಡ್ಸ್ಗಳು, ನಮ್ಮ ಆಕ್ಷನ್ಸ್ಗೆ ಒಂದು ಬಲ ಬರುತ್ತೆ. ಸಮ್ವನ್ ಸೇಸ್ ಥ್ಯಾಂಕ್ಸ್ ಅಂತ ಹೇಳಿದಾಗ ಅಗೈನ್ ನಾವು ಕೂಡ ಥ್ಯಾಂಕ್ಸ್ ಅಂತ ಹೇಳಬೇಕು. ಕೆಲವೊಂದ್ಸಲ ನಾವು ಥ್ಯಾಂಕ್ಸ್ ಅಂತ ಹೇಳಿದಾಗ ಥ್ಯಾಂಕ್ಸ್ ಎ ಲಾಟ್ ಅಂತ ಹೇಳ್ತೀವಿ, ತಪ್ಪದು. ವೆರಿ ಇಂಪಾರ್ಟೆಂಟ್. ನಾವು ಯಾವಾಗ ಗ್ರಾಟಿಟ್ಯೂಡ್ ಮಾಡ್ಬೇಕಂದ್ರೆ ಟೈಮ್ ಅಂಡ್ ಸಿಚುವೇಶನ್ ವೆರಿ ಇಂಪಾರ್ಟೆಂಟ್. ಎಸ್, ಒನ್ ಎಕ್ಸಾಂಪಲ್, ನಿನ್ನ ಹೆಸರೇನು, ವಾಟ್ ಇಸ್ ಯುವರ್ ನೇಮ್, ವೆರಿ ಗುಡ್, ನೋ ದಿಸ್ ಈಸ್ ನಾಟ್. ನಾವು ಯಾವಾಗ ವೆರಿ ಗುಡ್ ಹೇಳ್ಬೇಕಂತಂದ್ರೆ ಅದು ಆ ಪ್ರಶ್ನೆ ಬಹಳ ಡಿಫಿಕಲ್ಟಿ ಇರಬೇಕು, ಅವಾಗ ನಾವು ಆ ಒಂದು ಅಂಶವನ್ನು ನಾವು ಹೇಳ್ತೀವಿ. ಏನ ಪ್ರಶ್ನೆ, ಹಿಮಾಲಯ ಪರ್ವತದಿಂದ ಉಂಟಾಗುವ ಅನುಕೂಲಗಳೇನು, ಅದು ರೈಟ್ ದ ಪ್ರೊಫೈಲ್ ಆಫ್ ರವೀಂದ್ರನಾಥ್ ಟ್ಯಾಗೋರ್. ಈ ರೀತಿ ಡಿಫಿಕಲ್ಟಿ ಕ್ವಶನ್ಸ್ ಆಸ್ಕ್ಡ್ ಟು ಸ್ಟೂಡೆಂಟ್ಸ್. ವೆನ್ ದ ಸ್ಟೂಡೆಂಟ್ಸ್ ಟೋಲ್ಡ್ ದ ಆನ್ಸರ್, ಸೊ ದ ಟೀಚರ್ ಟು ಸೆಟ್ ಥ್ಯಾಂಕ್ ಯು, ವೆರಿ ಗುಡ್ ಅನ್ನೋ ಮಾತನ್ನು ಹೇಳಬೇಕು. ಸೊ ವೆರಿ ಇಂಪಾರ್ಟೆಂಟ್, ಡಿಪೆಂಡಿಂಗ್ ಆನ್ ಟೈಮ್ ಅಂಡ್ ಸಿಚುವೇಶನ್, ವೆರಿ ಇಂಪಾರ್ಟೆಂಟ್. And when we face the problem, some people helped us. So, we said, thank you for your nice help and very happy to gratitude to you ಅಂತಂದೇಳಿ ಹೇಳಿದ್ರೆ ಚೆನ್ನಾಗಾಗುತ್ತೆ, ನಮ್ಮ ಮಾತನ್ನು ನೆನಪಿಟ್ಕೊಂಡು. ಹಾಗಾಗಿ ಯಾವಾಗಲೂ ಕೂಡ ಇಂಥ ಒಂದು ಅಂಶಗಳನ್ನು ಹೇಳಿದಾಗ ನಿಜವಾಗ್ಲೂ ನಾವು ಸಾರ್ಥಕ ಬದುಕನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ನಿನ್ನೆ ನಾವು ನೋಡಿದ್ವಿ. ಹಾಗೆ ಒನ್ ಆಫ್ ದ ಟ್ರೈನೀಸ್ ಇನ್ ದ ಲಿಫ್ಟ್ ಎಷ್ಟು ನೈಸ್ ಆಗಿ ಮಾತಾಡ್ತಾರೆ. 1 minute ಸರ್, ಜಸ್ಟ್ ಫಿನಿಶ್ ದ ವರ್ಕ್, ಸೊ ಪ್ಲೀಸ್ ವೇಟ್ ಸರ್. ಎಸ್, ಈ ರೀತಿಯಾದಂಥ ಮಾತುಗಳನ್ನು ಹೇಳಬೇಕು. ಇಲ್ಲಿ ನಾವು ಒಂದ್ಸಲ ಯಾರು ವೆಯ್ಟ್ ಅನ್ನು ಕಾಯಿಸಿದಾಗೂ ಕೂಡ ನಾವು ಇಟ್ಸ್ ಓಕೆ ಅನ್ನೋ ಮಾತನ್ನ ಹೇಳಿದಾಗ ಅದು ನಮ್ಮ ವರ್ತನೆಯಲ್ಲಿ ಬಹಳಷ್ಟು ಬದಲಾವಣೆಯನ್ನು ಕಾಣುತ್ತೆ. ಎಸ್, ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಗೋ ಟು ಥಾಟ್ ಆಫ್ ದ ಡೇ. ವೆರಿ ಇಂಪಾರ್ಟೆಂಟ್, ಥಾಟ್ ಆಫ್ ದ ಡೇ. ಮೈ ಡಿಯರ್ ಸ್ಟೂಡೆಂಟ್ಸ್, ಥಾಟ್ ಆಫ್ ದ ಡೇ, ಇವತ್ತಿನ ಚಿಂತನೆ ಏನಂದ್ರೆ, ಎಸ್, ಅವರ್ ಫಾದರ್ ಆಫ್ ದ ನೇಷನ್ ಮಹಾತ್ಮ ಗಾಂಧೀಜಿ, MK ಗಾಂಧಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ರೈಟ್ ಇನ್ ಯುವರ್ ನೋಟ್ಬುಕ್. ಓಕೆ, thought of the day, live as if you were to die tomorrow, learn as if you were to live forever. Mahatma Gandhi. Once again, live as if you were to die tomorrow, learn as if you were to live forever. ನೋಡಿ, ಲೈವ್ ಅಂದ್ರೆ ಜೀವನ, as if you were
ಟು ಡೈ ಟುಮಾರೋ, ಜೀವನ ಅನ್ನೋದು ನಾಳೆ ಸತ್ತೋಗುತ್ತೆ. ಲರ್ನ್, ಆ ಜೀವನದಲ್ಲಿ ಏನು ಕಲಿಕೆ ಇದೆಯಲ್ಲ ಆ ಕಲಿತದ್ದು ಮುಂದಿನ ಜೀವನದಲ್ಲಿ ಲೈಫ್ ಫಾರ್ ಎವರ್, ಅದು ನಮ್ಮ ಜೀವನ ಪರ್ಯಂತ ಮುಂದಿನ ನಮ್ಮ ಪೀಳಿಗೆ ಕೂಡ ಉಳಿಯುತ್ತೆ ಅಂತ ಹೇಳ್ತಾರೆ. ಅಂತ ಒಂದು ಲರ್ನ್ ಕಲಿಕೆ ನಮ್ಮಿಂದ ಆಗಬೇಕು. ಯಾಕಂದ್ರೆ ಜೀವನ ಇವತ್ತಿರುತ್ತೆ, ನಮ್ದು ನಾಳೆ ಸಾಯ್ತೀವಿ. ಆದ್ರೆ ನಾವು ಆ ಜೀವನದಲ್ಲಿ ಕಲಿತ ಅಂಶಗಳು ಈ ಸಮಾಜಕ್ಕೆ ಪೂರಕವಾಗಿರ್ಬೇಕು, ಅಮರವಾಗಿರ್ಬೇಕು ನಮ್ಮ ಮಾತನ್ನ ಇಲ್ಲಿ ಹೇಳಿದರೆ. ಎಸ್, ನಿಮ್ಮ ಜೀವನವು ಈ ತರ ಸಾಗ್ಲಿ. ಎಸ್, ಆಲ್ ಆಫ್ ಯು ಗೋ ದಿಸ್ thought. Okay, my dear student. Next, go to very important, recall some assignment. Yes, all of you done very nicely. Okay, once again, a discussion in the last class, home assignment. Okay, my dear students, in the first question, what are the ways in which we usually thank you person for having help? What are the ways? ಏನು ಒಂದು ಪದ ಇದೆ, ವಿಚ್ ವಿ ಯೂಶಲಿ ಥ್ಯಾಂಕ್ ಎ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ ಮಾಡಿದಾಗ ನಾವು ಯಾವ ರೀತಿಯಾಗಿ ಸಾಮಾನ್ಯವಾಗಿ ಅವರಿಗೆ ಒಂದು ರೀತಿ ಒತ್ತಿಸ್ಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ನೆರವು ನೀಡಿದಾಗ ಆನ್ಸರ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆರ್ ಯು ಹ್ಯಾವ್ ಬೀನ್ ಆಫ್ ಗ್ರೇಟ್ ಹೆಲ್ಪ್. ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ನೋಡಿ, ಈ ರೀತಿ ಹೇಳಬೇಕು. ನಿಮಗೆ ತುಂಬ ಧನ್ಯವಾದಗಳು, ನನ್ನ ಹೃದಯ ಪೂರ್ವಕವಾಗಿರುವಂಥ ನಿಮಗೆ ಧನ್ಯವಾದಗಳನ್ನು ನಾನು ಹೇಳ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ಯಾರು ನಮ್ಮ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡ್ತಾರೋ ಅವರಿಗೆ. ಸೊ ದಿಸ್ ವರ್ಡ್ಸ್ ಶೋಸ್ ಅವರ್ ಗುಡ್ ಬಿಹೇವಿಯರ್, ಗುಡ್ ಆಕ್ಷನ್ ಆರ್ ವರ್ಡ್ಸ್. ಓಕೆ ಆರ್ ಸಮ್ ಆಫ್ ದ ವೇಸ್ ಇನ್ ವಿಚ್ ವಿ ಯೂಶಲಿ ಥ್ಯಾಂಕ್ ಎ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್. ಯಾವಾಗ ನಮಗೆ ಕೆಲವು ಜನಗಳು ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡ್ತಾರೋ ಈ ರೀತಿಯಾದಂಥ ಅಂಶಗಳನ್ನು ನಾವು ಹೇಳಬೇಕು ಅನ್ನೋದನ್ನ ನೆನಪಲ್ಲಿ ನೀವು ಇಟ್ಕೊಳ್ಳಿ. ದ ಸೆಕೆಂಡ್ ಕ್ವಶನ್, ವಾಟ್ ಸಾರ್ಟ್ ಆಫ್ ವರ್ಡ್ ಅಂಡ್ ವಾಟ್ ಕೈಂಡ್ ಆಫ್ ಅಕೇಶನ್ ವುಡ್ ಮೇಕ್ ಎನಿ ಸಿಚುವೇಶನ್ ಬೆಟರ್? ವಾಟ್ ಸಾರ್ಟ್ ಆಫ್ ವರ್ಡ್ ಅಂಡ್ ವಾಟ್ ಕೈಂಡ್ ಆಫ್ ಆಕ್ಷನ್ ನಮ್ಗೆ ಇರಬೇಕು ಆ ಸಿಚುವೇಶನ್ ಬೆಟರ್, ಇನ್ನೂ ಚೆನ್ನಾಗಾಗಬೇಕನ್ನೋ ಮಾತನ್ನು ಕೇಳಿದ್ದೇನೆ. ಎಸ್, ಆನ್ಸರ್ ಈಸ್ ಐ ಆಮ್ ವೆರಿ ಸಾರಿ ಗಿವಿಂಗ್ ಟು ಟ್ರಬಲ್. ನನ್ನ ಕ್ಷಮಿಸ್ಬಿಡಿ, ನಿಮಗೆ ನಾನು ತೊಂದರೆ ಕೊಟ್ಟಿದ್ದಕ್ಕೆ. 1 minute ಸರ್, ವಿ ವಿಲ್ ಫಿನಿಶ್ ಇನ್ ನೋ ಟೈಮ್. 1 minute ಅಲ್ಲಿ ಮುಗಿಸ್ತೀವಿ ಸರ್, ಹೆಚ್ಚು ಸಮಯ ತೆಗೆದುಕೊಳ್ಳೋ 1 minute ನೋ ಸಮಯ ತೆಗೆದುಕೊಳ್ಳೋದನ್ನ ಕೆಲಸವನ್ನು ಜಸ್ಟ್ ಮುಗಿಸಿಬಿಡ್ತೀವಿ ಅನ್ನೋ ಮಾತು. ದೀಸ್ ವರ್ಡ್ಸ್ ಮೇಕ್ ಎನಿ ಸಿಚುವೇಶನ್ ಬೆಟರ್. ಇದು ನಮ್ಮ ಸಂದರ್ಭ, ಆ ಟೈಮ್ಗೆ ಸಂದರ್ಭ ಮತ್ತು ಸಮಯಕ್ಕೆ ತಕ್ಕಂತೆ ನಾವು ಉತ್ತಮ ಆಗಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಪದಗಳು ನಯವಾಗಿರಬೇಕು. ಲೆಂಡಿಂಗ್, ಹೆಲ್ಪಿಂಗ್ ಆ್ಯಂಡ್ ಟು ಅದರ್. ನಾವು ಹೆಲ್ಪ್ ಮಾಡೋಕ್ಕೆ ನಾವು ಕೂಡ ಸಾಲ ನೀಡಬೇಕು, ಅಂದರೆ ಎರವಲು ಕೊಡಬೇಕು. ಲೆಂಡಿಂಗ್ ಅಂದರೆ ಎರವಲು ಕೊಡುವಂಥ, ಸಾಲ ಕೊಡುವಂಥ. ವುಡ್ ಮೇಕ್ ಎನಿ ಸಿಚುವೇಶನ್ ಬಟ್ ಇನ್ನೂ ಚೆನ್ನಾಗಾಗ್ಬೇಕಂದ್ರೆ, ಸರ್ ನಾನು ಸ್ವಲ್ಪ ಎತ್ತಿಡ್ಲ, ಸರ್ ನಾನು ತೆಗೆದುಕೊಳ್ಳ ಅನ್ನೋ ಮಾತನ್ನು ಹೇಳಿದಾಗ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಈ ರೀತಿಯಾದಂಥ ಒಂದು ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಹೆಲ್ಪ್ ಮಾಡಬೇಕು. ಸೊ ಟ್ರೈ ಅಗೈನ್ ಅಂಡ್ ಅಗೈನ್ ಅವರ್ ಆಕ್ಷನ್ಸ್ ಅಂಡ್ ವರ್ಡ್ಸ್ ಬೆಟರ್ ವೇ. ಎಸ್, ನಾವಿನ್ನೂ ಚೆನ್ನಾಗಿ ನಾವು ಮಾಡಬೇಕಾಗುತ್ತೆ. ಇದು ವಾಟ್ ಎವರ್ ವಿ ಡೂ, ಅವರ್ ಆಕ್ಷನ್ ಆರ್ ವರ್ಡ್ಸ್ ಬೆಟರ್ ವೇ. ಎಸ್, ವೆರಿ ಇಂಪಾರ್ಟೆಂಟ್ ಟುಡೇಸ್ ಕ್ಲಾಸ್. ಫಸ್ಟ್ ಆಫ್ ಆಲ್ ವಿ ಆರ್ ಗೋಯಿಂಗ್ ಟು ಕ್ಲಾಸ್ ಬಿಫೋರ್ we know the difficulty words or new words or glossary. Okay, my dear students, you are already open your textbook. Listen carefully. Glossary. Ambience. Ambience, it means the character and atmosphere of place. ಇಲ್ಲಿ the character, ಪಾತ್ರ, ಅಟ್ಮಾಸ್ಫಿಯರ್, ಆ ವಾತಾವರಣಕ್ಕೆ ತಕ್ಕಂತೆ, ಅಲ್ಲಿಯ ಒಂದು ಸ್ಥಳಕ್ಕೆ ಅಟ್ಮಾಸ್ಫಿಯರ್ಗೆ ತಕ್ಕಂತೆ ಆ ಪಾತ್ರಧಾರಿಯನ್ನ ನಿರ್ವಹಿಸುವುದು ಅಂತ. ರೆಜ್ಯೂರಿಂಗ್ಲಿ ಬೈ ವೇ ಆಫ್ ರೀಸ್ಟೋರಿಂಗ್ ಕಾನ್ಫಿಡೆನ್ಸ್. ನಮ್ಮ ಒಂದು ಪ್ರಯತ್ನವನ್ನ, ಕಾನ್ಫಿಡೆನ್ಸ್ ಅನ್ನ ಪುನರ್ಮನನ ಮಾಡ್ಕೊಳ್ಳೋದು, ಅದನ್ನು ಹಿಡ್ಕೊಳ್ಳೋದು ಅನ್ನೋ ಅರ್ಥವನ್ನು ಇಲ್ಲಿ ಕೊಡುವಂಥದ್ದು. ಅದು ನಾವೇನಂತ ಕರಿತೀವಿ ಅಂತಂದ್ರೆ ರೆಜ್ಯೂರಿಂಗ್. ಏನಂತ ಕರಿತೀವಿ? ರೆಜ್ಯೂರಿಂಗ್ ಅನ್ನೋ ಮಾತನ್ನ ಇಲ್ಲಿ ಕರಿತೀವಿ ಅನ್ನೋದನ್ನ ನೆನಪಲ್ಲಿ ನೀವು ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಆಲ್ಮ್ಸ್, ಮನಿ, ಹಣ, ಕ್ಲಾತಸ್, ಬಟ್ಟೆ. ಫುಡ್ ಗಿವಿಂಗ್ ಅವೇ ಟು ದ ಫುಡ್, ಅಂದರೆ ಬಡವರಿಗೆ ನೀಡುವಂಥ ವಸ್ತುಗಳು, ಹಣ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಆಹಾರ ಆಗಿರ್ಬೋದು, ಅದನ್ನ ಆಲ್ಮ್ಸ್ ಅಂತಂದೇಳಿ ಕರಿತೀವಿ. ಬಡ ಜನರಿಗೆ ನೀಡುವಂಥ ಒಂದು ದಾನ ಧರ್ಮ. ಪರ್ಸಿಸ್ಟ್, ಟು ಬಿಹೇವ್ ಫರ್ಮ್ಲಿ, ಒಂದು ವರ್ತನೆಯಲ್ಲಿ ಒಂದು ನಿಖರವಾಗಿ ಮಾಡುವಂಥದ್ದನ್ನ ಬಿಹೇವ್, ನಮ್ಮ ವರ್ತನೆ ಒಂದು ಫರ್ಮ್ ಕರೆಕ್ಟಾಗಿ ನಾವು ಮಾಡುವುದು.
ಇನೋವೇಷನ್ ಅಂದರೆ ಇಂಟ್ರಡಕ್ಷನ್ ಆಫ್ ನ್ಯೂ ಥಿಂಗ್ಸ್. ನಾವು ನಮ್ಮ ಒಂದು ಪೀಠಿಕೆಯನ್ನು ನ್ಯೂ ಥಿಂಗ್ಸ್, ಹೊಸ ಒಂದು ಅಂಶದ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋದನ್ನ, ಅನ್ವೇಷಣೆ ಮಾಡೋದನ್ನ, ಅದನ್ನು ನಾವು ಇನೋವೇಷನ್ ಅಂತಂದೇಳಿ ಕರಿತೀವಿ. ಮೈ ಡಿಯರ್ ಸ್ಟೂಡೆಂಟ್ಸ್, you go to class. First of all, I am reading. Okay, 6 to 10 paragraph. Okay, my dear students, listen carefully, and some difficulty words did not pronunciation to you, please underline. Okay, my dear students, whatever we do, Clifford Mortis. You go to a shop and ask for something. Most often the shopkeeper or the salesperson reaches out to the item you want and hands it over to you. No word, nothing. Suppose you were to say just 2 words. Yes, sir. In 4 restaurants, the waiters or stewards do say good morning or some such thing, and then ask for your order. But have you noticed how the waiters behave in most of our restaurants? In spite of the fact that the food and ambience are quite good, they usually come and stand near you expecting you to place the order. Suppose they say just 2 words. Yes, sir. Next paragraph. Doctor treating patients can make their jobs much better if they choose to talk nicely to their patients. A word here or a word there. Most doctors are serious or even stern. Probably they imply that they are doing serious work, but talking nicely and reassuringly is also a part of treatment, isn't it? The question tag, isn't it? Question tag. Note, underline this sentence, okay? It is said that a couple of friendly words from the doctor or even a smile can go a long way in making the patient feel better. On a certain occasion, I hailed an auto rickshaw and said, "City Hospital?" The auto man did not look at me, but simply down the meter. Well, it was a clear indication that he was willing to take me to my destination. But wouldn't it have been much better if he had said, "Yes, sir, please get in," or simply said, "Come"? The last he could have done was to make a gesture with his face or hand. I did mention the point to him, and to my good luck he agreed with me. On another occasion, I called an auto and said, "Central Market?" He said, "Sorry, sir, it's time for me to add over the auto." And so saying, he hailed another auto
he hailed another auto and asked, Guru, Central Market? That man agreed and I got in. This shows that we can say no, also in the most pleasant way. Most pleasant way. Even a very ordinary thing like giving alms to a beggar can be done in a better way. Here, take this. We can say nicely and with some feeling. What do most people do? They refuse to look at the beggar. If he persists, they indicate that he should go ahead. Some say, Munde hogappa. In Kannada. English, go further. In bracket, go further. Or some such thing. Some don't say anything but try to shun the beggar by their body language. And finally, when the giving becomes inevitable, they give grudgingly. If we decide to give alms, should we not do so gracefully? In Mumbai, they have a nice way of saying, Maaf karo, please excuse me. Yes, it's same way. It's a nice way of saying, sorry, I am not able to give. We have a number of notices, instructions and orders like no parking, no smoking, no admission, visitors' cars not allowed, and so on and so forth. Don't these terms should rather rough? True, people were trying to be brief because brevity is a genuine need in such public notices, but we have seen that at last in the case of smoking, people have made some innovation. Nowadays, they write, thank you for not smoking. Last paragraph. Can't we try to use better terms in other cases also? I am not suggesting that in every case we should say thank you for. Okay, my dear students, completed my reading skill. Okay, all of you in your mind also reading in this class. Okay, my dear students, start your reading. Okay, are you completed? Yes. Okay, very well. Reading some students, other students to try better in better way. Okay, don't fear. Okay, my dear students, let's go to describe the lesson. Okay, my dear students, paragraph wise we are discussing. Okay. Whatever we do, clippered mortis. Okay. Para number 6. Okay. All of you listen carefully and write down difficult words in Kannada meaning. Okay. You go to a shop and ask for something. ನೀವು ಒಂದು ಅಂಗಡಿಗೆ ಹೋಗ್ತೀರಿ, ಅದು ಕಿರಾಣಿ ಅಂಗಡಿ ಇರ್ಬೋದು, ಬೇರೆ ಯಾವುದೇ ಅಂಗಡಿ ಇರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಬೇರೆ ಫೋನ್ ಅಂಗಡಿ ಯಾವುದೇ ಹೋಗ್ತೀರಿ.
ಆಸ್ಕ್ ಫಾರ್ ಸಮಥಿಂಗ್, ಏನೋ ಒಂದು ಕೇಳ್ತೀವಿ. ಮೋಸ್ಟ್ ಆಫನ್ ದ ಶಾಪ್ಕೀಪರ್ ಆರ್ ಸೇಲ್ಸ್ ಪರ್ಸನ್ ರೀಚಸ್ ಔಟ್ ಟು ದ ಐಟಮ್ ಯು ವಾಂಟ್ ಅಂಡ್ ಹ್ಯಾಂಡ್ಸ್ ಇಟ್ ಓವರ್ ಟು ಯು. ಮೋಸ್ಟ್ ಅಂದ್ರೆ ಹೆಚ್ಚು, ಆಫನ್ ಅಂದ್ರೆ ಆಗಾಗ್ಗೆ, ದ ಶಾಪ್ಕೀಪರ್ ಆರ್ ಸೇಲ್ಸ್ ಪರ್ಸನ್ ಇರುವಂತ ಅಲ್ಲಿ ಮಾಡುವಂತ ಒಬ್ಬ ಮಾರಾಟಗಾರ ವ್ಯಕ್ತಿ ರೀಚಸ್ ಔಟ್ ಆಫ್ ದಟ್ ಐಟಮ್ ಅನ್ನ ಅಲ್ಲಿ ಹೊರ ತೆಗೆದು ಇಡ್ತಾನೆ. ಯು ವಾಂಟ್, ನೀವು ಬಯಸಿದಂತ ಎಲ್ಲ ವಸ್ತುಗಳನ್ನು, ಅಂಡ್ ಹ್ಯಾಂಡ್ಸ್ ಇಟ್, ನಿಮ್ಮ ಕಡೆ ಕೊಡ್ತಾನೆ. ಟು ಯು, ನೀವೇನು ಹೇಳ್ತೀರಿ ಎಲ್ಲ ವಸ್ತುಗಳನ್ನ ಕಟ್ಟಿ ಅವನು ನಿಮಗೆ ಅಲ್ಲಿ ಇಡ್ತಾನೆ. ಮತ್ತೇನು ಅಂತ ಕೇಳ್ತಾನೆ. ಎಸ್, ನೋ ವರ್ಡ್ ನಥಿಂಗ್, ಅಲ್ಲಿ ಏನು ಮಾತುಗಳಲ್ಲ. ನೀವು 2 kg ಸಕ್ಕರೆ ಅಂದರೆ 2 kg ಸಕ್ಕರೆ ಕಟ್ಟಿರ್ತಾನೆ. 1 kg ಗೋಧಿ ಅಂದರೆ 1 kg ಗೋಧಿ, ಅರ್ಧ kg ಬೇಳೆ ಅಂದರೆ ಬೇಳೆ. ಈ ರೀತಿಯಾಗೆಲ್ಲವನ್ನು ಕೂಡ ಮಾತಿಲ್ಲದೆ ಅಲ್ಲಿ ಕ್ರಿಯೆ ನಡೀತಾ ಇದೆ. ಬಟ್ ಗುಡ್ ಬಿಹೇವಿಯರ್, ಅಲ್ಲಿ ಒಳ್ಳೆಯ ಒಂದು ವರ್ತನೆ ನಡೀತದೆ. ಸಪೋಸ್ ಯು ವರ್ ಟು ಸೇ ಜಸ್ಟ್ 2 ವರ್ಡ್ಸ್, ನೀವೇನು ಹೇಳ್ತೀರಿ? ಸಪೋಸ್ 2 kg ಅಕ್ಕಿ ಅಂತಲ್ಲ, ಎಸ್. 3 kg ಜೋಳ ಅಂತಲ್ಲ, ಎಸ್. ಇಷ್ಟೇ ಹೇಳ್ತೀವಿ. ನಾವೇನಿಲ್ಲ, ಸಾಧ್ಯತೆ ಏನು ಹೇಳ್ಬೋದು ಅಂತಂದರೆ ಶಾಪ್ಕೀಪರು 2 ವರ್ಡ್ಸ್ ಅಲ್ಲ, ಎಸ್ ಸರ್, ಹೌದು ಸರ್, ಮತ್ತೇನು ಸರ್, ಹೌದು ಸರ್, ಈ ರೀತಿಯಾಗಿ ಮತ್ತೆ ನಾವು ಹೇಳ್ತೀವಿ. ಇನ್ ಫೋರ್ಸ್ ರೆಸ್ಟೋರೆಂಟ್, ಆಕಸ್ಮಿಕವಾಗಿ ಇನ್ನು ನಾವು ರೆಸ್ಟೋರೆಂಟಲ್ಲಿ ನಾವೇನಾದ್ರು ಆಕಸ್ಮಿಕವಾಗಿ ರೆಸ್ಟೋರೆಂಟಲ್ಲಿ ನಿಂತಾಗ ಅಥವಾ ಅಲ್ಲಿ ಏನು ಅಂಶವನ್ನು ನಾವು ನೋಡಿದಾಗ ರೆಸ್ಟೋರೆಂಟಲ್ಲಿ ಕಂಡು ಬರುತ್ತೆ ಅಂತಂತಂದರೆ, ವೇಟರ್ಸ್ ನೋಡಿದ್ರಿ, ವೇಟರ್ಸ್ ನಿಂತ್ಕೊಂಡಿರ್ತಾರೆ. ಎಸ್, ವೇಟರ್ಸ್ ಏನು ಹೇಳ್ತಾರೆ? ಆರ್ ಸ್ಟೇವರ್ಡ್ಸ್, ಒಳ್ಳೆ ಮಾತುಗಳನ್ನ ಹೇಳ್ತಾರೆ. ಡೂ ಸೇ ಗುಡ್ ಮಾರ್ನಿಂಗ್ ಆರ್ ಸಮ್ ಸಚ್ ಥಿಂಗ್ ಅಂಡ್ ದೆನ್ ಆಸ್ಕ್ ಫಾರ್ ಯು ಆರ್ಡರ್. ಸರ್ ನಮಸ್ಕಾರ ಸರ್ ಅಂತಂದು ಹೇಳ್ತಾರೆ. ಅಲ್ಲಿರುವಂಥ ಏನು ನಾವು ನೋಡ್ತೀವಲ್ಲ ಅವರೆಲ್ಲರೂ ಕೂಡ ಅಂದರೆ ಪರಿಚಾರಿಕರ ಜೊತೆಗೆ ಏನು ಹೇಳ್ತಾರೆ ಅಂದರೆ ನಮಸ್ಕಾರ ಸರ್ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ಕೊಂಡು ಆರ್ಡ್ರನ್ನ ತೆಗೆದುಕೊಳ್ತಾರೆ. ಏನು ಬೇಕು ನಿಮಗೆ ಅಂತಂದೇಳಿ ಆರ್ಡ್ರನ್ನ ಆ ಎಲ್ಲ ವಸ್ತುಗಳನ್ನು ಹೇಳಿ, ಇಲ್ಲಿ ಇಡ್ಲಿ ಇದೆ, ರವೆ ಇದೆ, ದೋಸೆ ಇದೆ, ಪಲಾವ್ ಇದೆ, ಈ ರೀತಿಯಾಗೆಲ್ಲ ಹೇಳಿ ಆರ್ಡ್ರನ್ನ ತೆಗೆದುಕೊಳ್ತಾರೆ. ಎಸ್, ನೋಡಿ, ದ ಫಸ್ಟ್ ಪಿಕ್ಚರ್ ಶೋಸ್ ದ ಶಾಪ್ಕೀಪರ್ ಆ್ಯಂಡ್ ದ ಸಮ್ ಒನ್. ಹಾಗಾಗಿ ಇವನು ಹೇಳಿದ ಎಲ್ಲ ವಸ್ತುಗಳನ್ನು ತಂದು ಕೊಡೋದನ್ನು ನೋಡ್ತಿದ್ವಿ. ಇದೊಂದು ಕಿರಾಣಿ ಅಂಗಡಿ. ಆ್ಯಂಡ್ ಲಾಸ್ಟ್ಲಿ 2 gratitudes ದೇರ್ ಟು ಈಚ್ ಅದರ್. ದಿಸ್ ಈಸ್ ಗುಡ್ ಬಿಹೇವಿಯರ್, ಗುಡ್ ಆಕ್ಷನ್ ಆ್ಯಂಡ್ ವರ್ಡ್ಸ್. ಆ್ಯಂಡ್ ಸೆಕೆಂಡ್ ಒನ್ ಆಲ್ಸೋ ಇನ್ ದ ರೆಸ್ಟೋರೆಂಟ್. ಆ ರೆಸ್ಟೋರೆಂಟಲ್ಲಿ ಯಾವ ರೀತಿಯಾಗಿ ದ ಸರ್ವೆಂಟ್ ಟು ವಾಸ್ ದ ಆರ್ಡರ್ಸ್ ಸಮ್ ಥಿಂಗ್ಸ್ ಲೈಕ್ ಇಡ್ಲಿ, ವಡಾ, ದೋಸೆ, ಈ ರೀತಿಯಾಗಿ ಹೇಳಂತ ನೋಡ್ತಿದ್ದೀವಿ. ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಸಾರ್ ಅಂತಂದೇಳಿ ಹೇಳೋದನ್ನು ನಾವು ಪರಿಚಾರಕರಿಗೆ ನೋಡ್ತಾ ಇದ್ದೀವಿ ಅನ್ನೋ ಅಂಶವನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ನೆಕ್ಸ್ಟ್, ವಾಟ್ ನೆಕ್ಸ್ಟ್? ಬಟ್ ಇನ್ ದ ನೆಕ್ಸ್ಟ್ ಪ್ಯಾರಾ, ಬಟ್ ಯು ನೋಟಿಸ್ಡ್ ಹೌ ದ ವೇಟರ್ಸ್ ಬಿಹೇವ್ ಇನ್ ಮೋಸ್ಟ್ ಆಫ್ ಅವರ್ ರೆಸ್ಟೋರೆಂಟ್. ನಾವು ಗಮನಿಸ್ತಾ ಇರ್ತೀವಿ ಭಾಳಷ್ಟು ಆ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಆ ವೇಟರ್ಸ್ ಏನು ಆ ಸರ್ವರ್ ಏನು ಕೆಲಸ ಮಾಡ್ತಾರಲ್ಲ ಸೇವಕರು, ಅವರ ವರ್ತನೆ ಹೇಗಿರುತ್ತೆ ಅಂತಂದರೆ ಅದರಲ್ಲಿ ಗಮನಿಸ್ತೀವಿ. ಭಾಳ ಚೆನ್ನಾಗಿ ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಸರ್, ಈ ರೀತಿಯಾಗಿ ಮಾಡ್ತಾರೆ. ಸರ್ ಏನು ತಗೊಳ್ತೀರಿ ಸರ್, ಕಾಫಿ, ಟೀ, ಈ ಥರ ಒಂದು ರೆಸ್ಪೆಕ್ಟಿವ್ ವರ್ಡ್ಸನ್ನು ನಾವು ನೋಡ್ತೇವೆ, ಆಕ್ಷನ್ಸನ್ನು ನೋಡ್ತೇವೆ. ಆ ವೇಟರ್ಸ್ ಅವ್ರ ವರ್ತನೆ ಮೇಲೆ ಆ ಹೋಟೆಲಿನ ವ್ಯಾಪಾರ ನಿಂತಿರುತ್ತೆ. ಎಸ್, ಇನ್ಸ್ಪೈಟ್ ಆಫ್ ಇಟ್ ಇಸ್ ದ ಮೀನಿಂಗ್ ಪ್ರೆಷರ್ ವರ್ಡ್. ಆದಾಗ್ಯೂ ಕೂಡ, ಇನ್ಸ್ಪೈಟ್ ಆಫ್ ಇಟ್ ಮೀನ್ಸ್ ಆದಾಗ್ಯೂ ಕೂಡ. ದ ಫ್ಯಾಕ್ಟ್, ನಿಜವಾಗ್ಲೂ ಕೂಡ ಅಂದರೆ ರೀತಿ ವಾಸ್ತವ. ದಟ್ ದ ಫುಡ್ ಅಂಡ್ ಅಂಬಿಯನ್ಸ್ ಆರ್ ಕ್ವೈಟ್ ಗುಡ್. ವಾಸ್ತವವಾಗಿ ದ ಫುಡ್ ಅಂದರೆ ನಿಮಗೆ ಗೊತ್ತಿದೆ, ಫುಡ್ ಅಂದ್ರೆ ಏನು? ಆಹಾರ. ಆ್ಯಂಡ್ ಆಂಬಿಯನ್ಸ್ ಅಂತಂದರೆ ಒಂದು ರೀತಿಯಾದಂಥ ವಾತಾವರಣ, ಒಳ್ಳೆ ಪರಿಸರ. ಆಂಬಿಯನ್ಸ್ ಅಂದರೆ ಪರಿಸರ. ಕ್ವೈಟ್ ಗುಡ್, ಭಾಳ ಚೆನ್ನಾಗಿ ಇದ್ದಾಗ ನಾವು ಅಲ್ಲಿ ಆದಾಗ್ಯೂ ಚೆನ್ನಾಗಿ ಇದ್ದಾಗ ಆ ಮಾತನ್ನು ಇಲ್ಲಿ ಹೇಳ್ತಾನೆ. ಆಂಬಿಯನ್ಸ್ ಅಂದರೆ ಪರಿಸರ ಅಥವಾ ವಾತಾವರಣ. ದೇ ಯೂಶಲಿ ಕಮ್ ಅಂಡ್ ಸ್ಟ್ಯಾಂಡ್ ನಿಯರ್ ಯು ಎಕ್ಸ್ಪೆಕ್ಟಿಂಗ್ ಯು ಟು ಪ್ಲೀಸ್ ದ ಆರ್ಡರ್. ದೇ ಯೂಶಲಿ ಅವರೆಲ್ಲ ಕೂಡ ಸಾಮಾನ್ಯವಾಗಿ ನಮ್ಮ ಹತ್ರ ಬಂದು ನಿಂತ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇವು ನಮ್ಮ ಹತ್ರ ಏನಂದರೆ ಇವು ನಿನ್ನ ಹತ್ರ ಟು ಪ್ಲೀಸ್ ದ ಆರ್ಡರ್. ಸರ್ ಏನು ಬೇಕು ಹೇಳಿ, ನೀವು ಆರ್ಡರ್ ಮಾಡಿ ಅಂತಂದೇಳಿ ಕೇಳ್ತಾರೆ. ಕಾಮನ್ ಇದು. ಎಸ್, ಸಪೋಸ್ ದೇ ಸೇ ಜಸ್ಟ್ 2 words. ಎಸ್ ಸರ್, ಅವ್ರೇನು ಹೇಳ್ತಾರೆ? 3 ಪ್ಲೇಟ್ ಇಡ್ಲಿ, 1 ಬೆಣ್ಣೆ ದೋಸೆ, 1 ಅವಲಕ್ಕಿ ಕೊಡಿ ಅಂತ ಹೇಳಿದಾಗ ಎಸ್ ಸರ್, ಓನ್ಲಿ 2 words. ಆಯ್ತು ಸರ್, ಎಸ್ ಸರ್, ಓನ್ಲಿ 2 words. ಎಸ್ ಸರ್. ಈ ರೀತಿಯಾಗಿ ನಾವು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಆರ್ಡರ್ನ ತೆಗೆದುಕೊಂಡು ನೋಡ್ತೀವಿ.
ಜಾಸ್ತಿ ಮಾತುಗಳಲ್ಲ. ಎಸ್ ಸರ್, ಓಕೆ ಸರ್, ಎಸ್ ಸರ್ ಅನ್ನೋ ಮಾತನಾಡ್ತೀವಿ. ಎಸ್, ದಿಸ್ ಇಸ್ ದ ರೆಸ್ಟೋರೆಂಟ್. ಇಮೇಜಿನ್ ಆಫ್ ರೆಸ್ಟೋರೆಂಟ್. ದ ವೇಟರ್ ಟು ವಾಸ್ ದ ಆರ್ಡರ್. ಎಸ್, ಎಸ್ ಸರ್, ಓಕೆ ಸರ್ ಅನ್ನೋ ಮಾತನ್ನು ನೋಡ್ತೀವಿ. ದಿಸ್ ಇಸ್ ದ ಸೀನ್ ಆಫ್ ರೆಸ್ಟೋರೆಂಟ್ ಆರ್ ಹೋಟೆಲ್. ಎಸ್, ಓಕೆ ಮೈ ಡಿಯರ್ ಸನ್, ಗೋ ಟು ನೆಕ್ಸ್ಟ್ ಸ್ಲೈಡ್. Doctor treating patient can make their job much better if they choose to talk nice to their patients. ನೀವು ಡಾಕ್ಟರ್ ನೋಡಿದ್ದೀರಿ. ಡಾಕ್ಟರ್ ಅಂದರೆ ವೈದ್ಯರು. ಅವರ ಪೇಷಂಟ್ಗಳಿಗೆ ಏನು ಬಂದಿರುವಂಥ ಆ ಪೇಷಂಟ್ಗಳಿಗೆ, ರೋಗಿಗಳಿಗೆ ಮೇಕ್ ದೇರ್ ಜಾಬ್ಸ್ ಮಚ್ ಬೆಟರ್ ಇಫ್ ದೇ ಚೂಸ್ ಟು ಟಾಕ್ ನೈಸ್ಲಿ ಟು ದೇರ್ ಪೇಷಂಟ್. ಆ ಪೇಷಂಟ್ ಹತ್ರ ಎಷ್ಟು ನೈಸಾಗಿ ಮಾತಾಡ್ತಾರೆ. ಯಾವ ಊರಿನಿಂದು, ಎಷ್ಟರಿಂದ ಈ ರೀತಿ ಜ್ವರ ಬಂದಿದೆ, ಮತ್ತೇನಾಗಿದೆ, ಶೀತಗೆ ಏನಾದರೂ ಇದೆನಾ, ಮತ್ತೇನು ತೊಂದರೆ ಆಗ್ತಾಯಿದೆ, ನಿಮಗೆ ಮೋಷನ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದ್ದಿಲ್ಲ, ಈ ಥರ ನೈಸ್ ವರ್ಡ್ಸ್ ಸೇಯಿಂಗ್. ಡಾಕ್ಟರ್ ಈ ರೀತಿಯಾಗಿ ಅವರ ಒಂದು ಜಾಬನ್ನು ನೋಡ್ತೀವಿ. ಪೇಷಂಟ್ ಹತ್ರ ಭಾಳ ತಾಳ್ಮೆ, ನಯವಾದ ನಮ್ಮೊಂದತ್ತಲೇ ನಮ್ರವಾಗಿ ವರ್ತನೆಯನ್ನು ಮಾಡ್ತಾರೆ. ಗುಡ್ ಪೇಷಂಟ್ಲಿ ಬೆಟರ್. ಎ ವರ್ಡ್ ಇಯರ್ ಆರ್ ಎ ವರ್ಡ್ ದೇರ್. ಒಂದು ಪದ ಅಲ್ಲಿ ಇಲ್ಲಿ ಈ ಥರ ಮಾತುಗಳನ್ನು ಇಲ್ಲಿ ಕೇಳ್ಕೊಳ್ತಾ ಅವರು ಟ್ರೀಟ್ಮೆಂಟನ್ನು ಮಾಡ್ತಾರೆ. ಮೋಸ್ಟ್ ಡಾಕ್ಟರ್ಸ್ ಆರ್ ಸೀರಿಯಸ್ ಆರ್ ಇವನ್ ಸ್ಟರ್ನ್. ಆದರೆ ಹೆಚ್ಚಿನ ಡಾಕ್ಟರ್ಗಳು ಆರ್ ಸೀರಿಯಸ್ ಆಗಿದ್ರೆ, ಭಾಳ ಜನ ಏನಾದರೆ ಕೆಲವು ಸೀರಿಯಸ್ ಇವನ್ ಸ್ಟರ್ನ್ ಅಂದರೆ ಮುಖ ಗಂಟೆ ಹಾಕೊಂಡೆ, ಸ್ಟರ್ನ್ ಅಂದರೆ ಮುಖ ಗಂಟೆ ಹಾಕೊಂಡಿದ್ರೆ, ಭಾಳ ಸೀರಿಯಸ್ ಆಗಿದ್ದರೆ, ಸಿಟ್ಟಿನಿಂದ ಇದ್ದಾಗ, ಭಾಳ ಒಂದು ರೀತಿ ಉದ್ರೇಕದಲ್ಲಿದ್ದಾಗ, ಅದ್ರ ಜೊತೆಗೆ ಸ್ಟರ್ನ್ ಮುಖ ಗಂಟೆ ಹಾಕೊಂಡಾಗ, ಮುಖ ಗಂಟೆ ಹಾಕಿಕೊಳ್ಳೋದು ಅಂತ ಅರ್ಥ. ಸ್ಟರ್ನ್ ಅಂದರೆ ಮುಖ ಗಂಟು ಹಾಕಿಕೊಳ್ಳೋದು. ಪ್ರೊಬ್ಯಾಬಲಿ ದೇ ಇಂಪ್ಲಿ ದಟ್ ದೇ ಆರ್ ಡೂಯಿಂಗ್ ಸೀರಿಯಸ್ ವರ್ಕ್. ಸಾಧ್ಯತೆ ಇರುತ್ತೆ ದೇ ಇಂಪ್ಲಿ ಅವ್ರು ಯಾವಾಗಲೂ ಹೆಚ್ಚಾಗಿ ಕೂಡ ಹೆಂಗ್ ವರ್ಕ್ ಮಾಡ್ತಾ ಇರ್ತಾರೆ ಅಂತಂದರೆ, ಒಂದು ರೀತಿಯಾಗಿ ಭಾಳ ಒಂದು ರೀತಿಯಾದಂಥ ಡೂಯಿಂಗ್ ಸೀರಿಯಸ್ ವರ್ಕ್, ಭಾಳ ಗಂಭೀರವಾದ ಕೆಲಸದಲ್ಲಿ ತೊಡಗಿದಾಗ ಈ ರೀತಿ ಮಾತಾಡೋದಂತ ನಾವು ನೋಡ್ತೀವಿ. ಬಟ್ ಟಾಕಿಂಗ್ ನೈಸ್ಲಿ, ಆದರೂ ಕೂಡ ಟಾಕಿಂಗ್ ನೈಸ್ಲಿ ಆ್ಯಂಡ್ ರೆಸ್ಯೂರಿಂಗ್ಲಿ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಟ್ರೀಟ್ಮೆಂಟ್. ಆ ಚಿಕಿತ್ಸೆಗೆ ಭಾಳ ಪ್ರಮುಖವಾಗಿ ನಾವು ಮಾತಾಡೋದು ಭಾಳ ಮೃದುವಾಗಿರಬೇಕು. ಆ್ಯಂಡ್ ರೆಸ್ಯೂರಿಂಗ್ಲಿ ಇಟ್ ಮೀನ್ಸ್ ಅಂದರೆ ಧೈರ್ಯವಾಗಿ, ಒಂದು ರೀತಿಯಾದಂಥ ಧೈರ್ಯ ಕೊಡುವಂಥ, ಧೈರ್ಯ ತರುವಂಥ ಮಾತುಗಳನ್ನು ಆ ಡಾಕ್ಟರ್ ಏನಾಗಿಲ್ಲ ನಿಮಗೆ ತೊಂದರೆ ತಗೋಬೇಡಿ ಅನ್ನೋ ಮಾತನ್ನು ಇಲ್ಲಿ ಅವರು ಆಡ್ತಾರೆ. ರೆಸ್ಯೂರಿಂಗ್ ಅಂದರೆ ಕರೇಜ್ನೆಸ್ ಅಂದರೆ ಧೈರ್ಯದ ಮಾತು, ಧೈರ್ಯದ ತರುವಂಥ ಒಂದು ವಾತಾವರಣ ನಿರ್ಮಿಸ್ತಾರೆ. ಇಸೆಂಟ್ ಇಟ್, ಹೌದಲ್ವಾ? ಹೌದಾ? ಈ ಥರ ಆಯ್ತು, ಏನಾಗಿಲ್ಲ, ಏನು ತೊಂದರೆ ಏನಿಲ್ಲ. ಇಸೆಂಟ್ ಇಟ್, ಹೌದಾ? ದ ಕ್ವಶನ್ ಟ್ಯಾಗ್ ಇಸೆಂಟ್ ಇಟ್, ಅದು ಅಂತ ಹಾಗಾಗಿ ಇಟ್ಟು ಬಂದಿದೆ. ಇಸೆಂಟ್ ಇಟ್, ದ ವರ್ಡ್ ಈಸ್ ಪಾಸಿಟಿವ್ ಬಟ್ ದ ಕ್ವಶನ್ ಟ್ಯಾಗ್ ರೈಟ್ ಇನ್ ನೆಗೆಟಿವ್ ವೇ. ಎಸ್, already studied in the A standard in the grammar points. Yes, it is said that a couple of, yes, it is said, this is yes, the scene is the doctor and patient's mother, and as the treater very nicely talking to patient in front of his mother also. Yes, this shows the doctor said very nicely words. So we also do it nice way, nice words and actions. Okay. A couple of friendly words from the doctor or even a smile can go a long way in making the patient feel better. Friendly words, very important. Friendly words, ನಾವು ಫ್ರೆಂಡ್ಲಿಯಾಗಿ ಮಾತಾಡಬೇಕು, ಭಾಳ ಒಂದು ಸ್ನೇಹಿತರಾಗಿ ಡಾಕ್ಟ್ರು. ಇವನ್ ಎ ಸ್ಮೈಲ್, ನಗು ಬೇಕು, ನಗು ಮುಖ ಇದ್ರೆ ಪೇಷಂಟ್ಗಳು ಬೇಗ ಆರಾಮಾಗ್ತಾರೆ. ಎಸ್, ಕ್ಯಾನ್ ಗೋ ಎ ಲಾಂಗ್ ವೇ ಇನ್ ಮಾರ್ಕೆಟ್ ದ ಪೇಷಂಟ್ ಫೀಲ್ ಬೆಟರ್. ಆಗ ಅಲ್ಲಿ ಭಾಳ ಒಂದು ಲಾಂಗ್ ವೇ ದೂರದಲ್ಲಿ ಮೇಕಿಂಗ್ ದ ಪೇಷಂಟ್ ಫೀಲ್ ಬೆಟರ್, ಭಾಳ ಸ್ವಲ್ಪ ಹೊತ್ತಿಗೆ ಭಾಳ ಆರಾಮಾಗ್ತಾನೆ ಅವನು ಮುಂದಿನ ಒಂದು ಲೈಫಲ್ಲಿ. ಫೀಲ್ ಬೆಟರ್ ಅಂದರೆ ಉತ್ತಮವಾಗಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ ಆ ಪೇಷಂಟ್. ಆನ್ ಎ ಅಕೇಶನ್, ಆನ್ ಸರ್ಟನ್ ಅಕೇಶನ್ ಐ ಹೇರ್ಡ್ ಆನ್ ಆಟೋ ರಿಕ್ಷಾ ಅಂಡ್ ಸೆಡ್ ಸಿಟಿ ಹಾಸ್ಪಿಟಲ್. ಒಂದ್ಸಲ ಹಾಗಾಗಿ ಅಕೇಶನಲ್ಲಿ ನಾವು ಸಿಟಿ ಮಾರ್ಕೆಟಿಗೆ ಹೋಗ್ತಾ ಇರ್ತೀವಿ. ಆಗ ನಾನು ಹೇಳಿದೆ, ಏನಂತ ಹೇಳಿದೆ, ಸಿಟಿ ಹಾಸ್ಪಿಟಲ್ಗೆ ಬರ್ತೀಯನಪ್ಪ ಅಂತ ಆಟೋ ರಿಕ್ಷಾದನಿಗೆ ಹೇಳಿದೆ. ದ ಆಟೋಮ್ಯಾನ್ ಡಿಡ್ ನಾಟ್ ಲುಕ್ ಅಟ್ ಮೀ ಬಟ್ ಸಿಂಪ್ಲಿ ಡಾನ್ ದ ಮೀಟರ್. ಆದ ಆಟೋ ರಿಕ್ಷಾ ಆ ಚಾಲಕ ನನ್ನೇನು ನೋಡಲಿಲ್ಲ, ಆದರೆ ಅವನು ನಿಲ್ಲಿಸಿದ, ನಾನು ಹತ್ಕೊಂಡ ನಂತರ ಅವನು ಭಾಳ ಸರಳವಾಗಿ ಸಾಮಾನ್ಯವಾಗಿ ಡೌನ್ ದ ಮೀಟರ್ನ ಕೆಳಗಡೆಗೆ ಈಗ ತೆಗೆದಾಕ್ತಾರೆ. ಆಟೋದಲ್ಲಿ ಮೀಟರ್ ನೋಡ್ತೀನಿ ನೀವು, ಆ ಮೀಟರ್ನ ತೆಗೆದು ಕೆಳಗಡೆಗೆ ಹಿಂಗೆ ಲಾಕ್ ಮಾಡಿದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೀಟರ್. ಹಾಗಾಗಿ ಈ ರೀತಿಯ ಮೀಟರ್ನ ಹಾಕೋದನ್ನು ನೋಡ್ತೀವಿ. ಎಸ್, this one is a doctor, this one is a auto. Yes, auto is a driver. Yes, this picture shows the auto driver.
ಆ ಮೀಟರ್ನ ಕೆಳಗಡೆಗೆ, ಇಲ್ಲಿ ಮೀಟರ್ ನೋಡಿ, ಇಲ್ಲಿ ಆ ಮೀಟರ್ನ ಕೆಳಗಡೆಗೆ ಎಳಿತೇನೆ, ಆ ಪ್ಯಾಸೆಂಜರನ್ನು ನೋಡ್ತೀವಿ. ಈ ರೀತಿಯಾಗಿ ನಾವು ಆ ಒಂದು ಆಟೋ ರಿಕ್ಷಾ ಕರೆದಾಗ ಮಾಡ್ತೀವಿ. ಓಕೆ, ವೆಲ್, ಇಟ್ ವಾಸ್ ಎ ಕ್ಲಿಯರ್ ಇಂಡಿಕೇಶನ್ ದಟ್ ಹಿ ವಾಸ್ ವಿಲ್ಲಿಂಗ್ ಟು ಟೇಕ್ ಮೀ ಟು ಮೈ ಡೆಸ್ಟಿನೇಷನ್. ಇದು ಸ್ಪಷ್ಟವಾಗಿ ನನ್ನ ಇಂಡಿಕೇಶನ್ ತೋರಿಸ್ಕೊಡುತ್ತೆ. ಏನನ್ನ ಸ್ಪಷ್ಟವಾಗಿ ತೋರಿಸ್ಕೊಡ್ತಂದ್ರೆ ನನ್ನ ಇಚ್ಛೆಯಂತೆ ಅವನು ಆ ರೀತಿಯಾದಂಥ ಹಾಸ್ಪಿಟ್ಲಿಗೆ ಅವನು ಬರ್ತಾ ಇದ್ದಾನೆ ಅಂತಂದೇಳಿ ಒಪ್ಪಿಗೆ ಕೊಡ್ತಾನೆ ಅಂತ ಅರ್ಥ. ಇಲ್ಲಿ ಟು ಮೈ ಡೆಸ್ಟಿನೇಷನ್ ನನ್ನ ನಿರ್ದಿಷ್ಟ ಸ್ಥಳ, ನಾನು ಎಲ್ಲಿಗೆ ಹೋಗ್ಬೇಕು? ಹಾಸ್ಪಿಟಲ್ಗೆ. ಆ ಹಾಸ್ಪಿಟಲ್ಗೆ ನಿರ್ದಿಷ್ಟವಾದ ಸ್ಥಳ ಕರ್ಕೊಂಡು ಹೋಗಿ ಅವನು ರೆಡಿ ಇದ್ದಾನೆ ಅಂತಂದೇಳಿ ಇಲ್ಲಿ ಅದು ತೋರಿಸ್ಕೊಡುತ್ತೆ. ಬಟ್ ವುಡೆಂಟ್ ಇಟ್ ಹ್ಯಾವ್ ಬೀನ್ ಮಚ್ ಬೆಟರ್ ಇಫ್ ಹಿ ಹ್ಯಾಡ್ ಸೆಡ್, ಅಕಸ್ಮಾತ್ ನೀವು ಬರಲಿಲ್ಲ ಅಂದ್ರೆ ಮಚ್ ಬೆಟರ್, ಏನು ನೀವು ಉತ್ತಮವಾಗಿ ನಡ್ಕೊಳ್ಬೇಕು. ಇಫ್ ಹಿ ಹ್ಯಾಡ್ ಸೆಡ್ ಏನು ಹೇಳ್ಬೋದು? ಎಸ್ ಸರ್, ಇದು ಕೂಡ ಉತ್ತಮವಾಗಿ ಆಗ್ಬೇಕಂದ್ರೆ ಎಸ್ ಸರ್ ಪ್ಲೀಸ್ ಗೆಟ್ ಇನ್. ಸರ್ ಹೌದಾ ಸರ್, ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಸರ್? ಬನ್ನಿ ಸರ್ ಕೂತ್ಕೊಳ್ಳಿ, ಪ್ಲೀಸ್ ಗೆಟ್ ಇನ್ ಸರ್ ಅಂತಂದೇಳಿ ನಯವಾಗಿ ಮಾತಾಡ್ಬೇಕು. ಎಸ್ ಸರ್ ಪ್ಲೀಸ್ ಗೆಟ್ ಇನ್. ಎಸ್, ದಿಸ್ ಒನ್ ಈಸ್ ಆಲ್ಸೋ ರೈಸ್ ಇನ್ ಯುವರ್ ಎಕ್ಸ್ಟ್ರಾಕ್ಟ್. ಎಸ್ ಸರ್ ಪ್ಲೀಸ್ ಗೆಟ್ ಇನ್. ಹೂ ಸೆಡ್ ದಿಸ್? ಎಸ್, ಆಟೋ ಡ್ರೈವರ್. ಎಸ್, ಆಟೋ ಡ್ರೈವರ್. Sir, it means the author or the narrator or writer. Yes, Clifford Martis. Where do you go? Yes, Central Hospital. Hospital. Okay, my dear friend. Or simply said, come. ಸರಳವಾಗಿ ನಾವೇನು ಹೇಳ್ಬೋದು? ಬನ್ನಿ. ಕಮ್ ಅಂದ್ರೆ ಬನ್ನಿ. The last he could have done was to make a gesture with his face, arm, hand. ಕೆಲವೊಂದು ಟೈಮ್ನಲ್ಲಿ ಕಡೆಗೆ ನಾವು ಈ ಗೆಸ್ಚರಲ್ಲಿ ಕರಿಬಹುದು. ಇಲ್ಲ, ಬನ್ನಿ, ಅಥವಾ ಈ ಥರ ಹೀಗೆ ಕರಿಬಹುದು. ಇದು ಗೆಚ್ಚರ್, ಚಲನವಲನದ ಮುಖಾಂತರ ಅವರ ಫೇಸ್ ಅನ್ನು ನೋಡ್ಕೊಂಡು ನಗುತ್ತಾ ಆ ಕೈ ಹ್ಯಾಂಡನ್ನು ಮಾಡಿ ಕರಿಕೊಳ್ಬಹುದು. ಇದು ಕೂಡ ಒನ್ ಆಫ್ ದ ಗ್ರಾಟಿಟ್ಯೂಡ್ಸ್ ಆರ್ ಗುಡ್ ವರ್ಡ್ಸ್ ಆರ್ ಗುಡ್ ಆಕ್ಷನ್ಸ್. ಐ ಡಿಡ್ ಮೆನ್ಷನ್ ದ ಪಾಯಿಂಟ್ ಟು ಹಿಮ್ ಆ್ಯಂಡ್ ಟು ಮೈ ಗುಡ್ ಲಕ್ ಈ ಅಗ್ರೀಡ್ ವಿತ್ ಮೀ. ಅವನು ಅದನ್ನ ಒಪ್ಕೊಂಡು ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ರೆಡಿ ಇರ್ತಾನೆ ಅಂತ. ಹಾಗಾಗಿ ಗುಡ್ ವರ್ಡ್ಸ್. ಆನ್ ಅನದರ್ ಅಕೇಶನ್, ಇದೇ ರೀತಿ ಇನ್ನೊಂದು ರೀತಿಯ ಒಂದು ಸಂದರ್ಭದಲ್ಲಿ, ಎಸ್ ನೋಡಿ, ಡಾಕ್ಟರ್ ಅಲ್ಲ, ದ ಏನ್ ಕಸ್ಟಮರ್ ಆ್ಯಂಡ್ ದ ಆಟೋ ಡ್ರೈವರ್. ಎಸ್, ಇದು ದಿಸ್ ಈಸ್ ದ ಸಿಚುವೇಶನ್ ಇನ್ ಸ್ಟ್ರೀಟ್ ಆರ್ ಇನ್ ದ ರೋಡ್. ಎಸ್, ಇನ್ ಫ್ರಂಟ್ ಆಫ್ ದ ಹೌಸ್ ಆಲ್ಸೋ. ಆನ್ ಅನದರ್ ಅಕೇಶನ್ ಐ ಕಾಲ್ಡ್ ಆನ್ ಆಟೋ ಅಂಡ್ ಸೆಡ್. ಇನ್ನೊಂದ್ಸಲ ನಾನು ಹೋದಾಗ ಆ ಸಂದರ್ಭದಲ್ಲಿ ಆಟೋ ಡ್ರೈವರು ಕಾಲ್ಡ್ ಆಟೋ ಅಂಡ್ ಸೆಡ್, ಕರೆದೆ ನಾನು ಆಟೋ ಡ್ರೈವರ್ಗೆ. ಸೆಂಟ್ರಲ್ ಮಾರ್ಕೆಟಿಗೆ ಬರ್ತೀಯಾ, ಸೆಂಟ್ರಲ್ ಮಾರ್ಕೆಟ್ ಬರ್ತೀಯಾ ಅಂತ ನಾನು ಕರೆದೆ. ಈ ಸೆಡ್, ಅವನು ಹೇಳ್ತಾನೆ, ಸಾರಿ ಸರ್, ಇಟ್ಸ್ ಟೈಮ್ ಫಾರ್ ಮೀ ಟು ಆ್ಯಡ್ ಓವರ್ ದ ಆಟೋ. ಸಾರಿ ಸರ್, ಬರೋಕ್ಕಾಗಲ್ಲ, ನಾನು ನನ್ನ ಸಾಹುಕಾರನಿಗೆ, ನನ್ನ ಯಜಮಾನನಿಗೆ ಈ ಆಟೋವನ್ನು ಹಿಂದಿರಿಸಿಕೊಡ್ಬೇಕು, ಸಮಯ ಮುಗಿದಿದೆ ಅನ್ನೋ ಮಾತನ್ನ, ಟೈಮ್ ಈಸ್ ಓವರ್, ಆಟೋವನ್ನು ನಾನು ಕೊಡಬೇಕು. ಆ್ಯಂಡ್ ಸೋ ಸೇಯಿಂಗ್ ಈ ಹೇಲ್ಡ್ ಅನದರ್ ಆಟೋ. ಆಗ ಇನ್ನೊಂದು ಆಟೋ ಕೇಳ್ತಾನೆ, ಪಕ್ಕದಲ್ಲಿ ಜೋರಕ್ಕೆ ಹೋಗ್ತಾನಲ್ಲ ಆಟ ಹೇಳಿ. ಆ್ಯಂಡ್ ಆಸ್ಕ್ಡ್, ಗುರು ಸೆಂಟ್ರಲ್ ಮಾರ್ಕೆಟ್, ಓಯ್ ಗುರು ಸೆಂಟ್ರಲ್ ಮಾರ್ಕೆಟ್ ಹೋಗ್ತೀಯಾ ಅಂತಂದೇಳಿ ಇನ್ನೊಂದು ಆಟಕ್ಕೆ ನಯವಾಗಿ ಆ ಒಬ್ಬ ಆಟೋ ಚಾಲಕರಿಗೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತಾನೆ. ಇದು ಒಳ್ಳೆಯ ಮಾತು. ಗುರು ಸೆಂಟ್ರಲ್ ಮಾರ್ಕೆಟ್. ದಿಸ್ ಒನ್ ಆಲ್ಸೋ ಇನ್ ದ ಬ್ಲೂ ಸೆಂಟೆನ್ಸ್ ಆಸ್ಕ್ ರೈಸ್ ಇನ್ ದ ಎಕ್ಸ್ಟ್ರಾಕ್ಟ್ ಕ್ವಶನ್. ದಟ್ ಮ್ಯಾನ್ ಅಗ್ರೀಡ್ ಅಂಡ್ ಐ ಗಾಟ್ ಇನ್. ಅವನು ಹತ್ಕೊಂಡು ಅಲ್ಲಿ ಕೂರ್ಸ್ಕೊಂತಾನೆ. ದಿಸ್ ಶೋಸ್ that we can say no also in the most pleasant way. ಇದೇನನ್ನ ತೋರಿಸುತ್ತಂದ್ರೆ ದಟ್ ವಿ ಕ್ಯಾನ್ ಸೇ ನೋ, ಇಲ್ಲ, ಆಲ್ಸೋ ಇನ್ ದ ಮೋಸ್ಟ್ ಪ್ಲೆಸೆಂಟ್ ವೇ, ಒಳ್ಳೆಯ ಒಂದು ರೀತಿಯ ವರ್ತನೆಯನ್ನ ಇಲ್ಲಿ ತೋರಿಸ್ಕೊಡುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವನ್ ಎ ವೆರಿ ಆರ್ಡಿನರಿ ಥಿಂಗ್ ಲೈಕ್ ಗಿವಿಂಗ್ ಆಲ್ಮ್ಸ್ ಟು ಎ ಬೆಗ್ಗರ್ ಕ್ಯಾನ್ ಬಿ ಡನ್ ಇನ್ ಎ ಬೆಟರ್ ವೇ. ಇವನೇ ಆರ್ಡಿನರಿ ಥಿಂಗ್, ಸಾಮಾನ್ಯವಾದ ಒಂದು ಸಂಗತಿ ಏನಂದ್ರೆ ಗಿವಿಂಗ್ ಆಲ್ಮ್ಸ್. ಆಲ್ಮ್ಸ್ ಅಂದ್ರೆ ಭಿಕ್ಷೆ ಅಂತ. ಆಲ್ಮ್ಸ್ ಅಂದ್ರೆ ಏನು? ಭಿಕ್ಷೆ ಅಂತ. ಟು ಬೆಗ್ಗರ್ ಕ್ಯಾನ್ ಬಿ ಡನ್ ಇನ್ ಎ ಬೆಟರ್ ವೇ. ಅವರು ಬೆಗ್ಗರ್ ಕೂಡ ಒಳ್ಳೆ ರೀತಿಯಲ್ಲಿ ಆ ಭಿಕ್ಷೆಯನ್ನ ಕೇಳಬೇಕಾಗುತ್ತೆ, ಬಹಳ ಒಳ್ಳೆ ರೀತಿ ಕೇಳಿದಾಗ ಆಗುತ್ತೆ. ಹಿಯರ್ ಟೇಕ್ ದಿಸ್ ವಿ ಕ್ಯಾನ್ ಸೇ ನೈಸ್ಲಿ ಅಂಡ್ ವಿತ್ ಸಮ್ ಫೀಲಿಂಗ್. ಟೇಕ್ ದಿಸ್ ತೆಗೆದುಕೊಳ್ಳಿ, ವಿ ಕ್ಯಾನ್ ಸೇ ನೈಸ್ಲಿ, ಬಹಳ ಮೃದುವಾಗಿ ನಾವು ಹೇಳಬೇಕು, ವಿತ್ ಸಮ್ ಫೀಲಿಂಗ್, ಭಾವನಾತ್ಮಕವಾಗಿ ನಾವು ಹೇಳಿದಾಗ ಭಿಕ್ಷಕ ಇಸ್ಕೊಳ್ತಾನೆ ನಮ್ಮ ಮಾತನ್ನ ನೋಡ್ತೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, with some feelings and say nicely. Yes, what do most people do? or what ಏನು ಮಾಡ್ತಾರೆ ಬಹಳಷ್ಟು ಜನ? they refuse to look at the beggar. ಬಹಳಷ್ಟು ಜನ ಏನು ಮಾಡ್ತಾರೆ? ಬೆಗ್ಗರ್ನ ರೆಫ್ಯೂಸ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಹೋಗ ಅಂತಂದೇಳಿ ತಿರಸ್ಕಾರ ಮಾಡ್ತಾರೆ, ಆ ಆಹಾರವನ್ನು ನೀಡುವುದಿಲ್ಲ.
ಯಾರಿಗೆ? ಬೆಗ್ಗರ್. ಬೆಗ್ಗರ್ ಅಂದ್ರೆ ಭಿಕ್ಷೆ, ಭಿಕ್ಷುಕ. ಇಫ್ ಈ ಪರ್ಸಿಸ್ಟ್ ದೇ ಇಂಡಿಕೇಟ್ ದಟ್ ಈ ಶುಡ್ ಗೋ ಅಹೆಡ್. ಇಫ್ ಈ ಪರ್ಸಿಸ್ಟ್, ಇಲ್ಲಿ ಆ ರೀತಿಯಾದಂಥ ಒಂದು ಛಲ ಅಥವಾ ಹಠ ಅಂತಂದ್ರೆ, ಪರ್ಸಿಸ್ಟ್ ಅಂದ್ರೆ ಹಠ ಅಥವಾ ಚಟ ಅಂತಂದು ಹೇಳಿ ಕರಿತೀವಲ್ಲ, ಆ ಹಠವನ್ನ ಛಲವನ್ನ ಇಲ್ಲಿ ನೋಡ್ತಾ ಇದೀವಿ. ದೇ ಇಂಡಿಕೇಟ್, ನಾವು ಇಂಡಿಕೇಟ್ ಅದು ತೋರಿಸುತ್ತೆ ಅವರಲ್ಲಿ ದಟ್ ಈ ಶುಡ್ ಗೋ ಹ್ಯಾಡ್, ಮುಂದಕ್ಕೆ ಹೋಗು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಗೋ ಹ್ಯಾಡ್ ಅಂದ್ರೆ ಮುಂದಕ್ಕೆ ಹೋಗಪ್ಪ ನೀನು ಅಂತಂದೇಳಿ ಈ ಹಠವನ್ನ ತೋರಿಸುತ್ತೆ. ಪರ್ಸಿಸ್ಟ್ ಅಂದ್ರೆ ಹಠ ಅಥವಾ ಛಲ ಅಂತ ಅರ್ಥ. ಸೊ ಸಂಶಯ, ಕೆಲವರು ಹೇಳ್ತಾರೆ, ಏನಂತ ಹೇಳ್ತಾರೆ ಕೆಲವರು, ಮುಂದೆ ಹೋಗಪ್ಪ, ಇನ್ನು ಊಟ ಆಗಿಲ್ಲ, ಮುಂದೆ ಹೋಗ ಅಂತಂದೇಳಿ ಮುಂದೆ ಹೋಗಪ್ಪ ಅಂತಂದೇಳಿ ಕೆಲವರು ಹೇಳೋದು ಕೂಡ ಉಂಟು. ಅದು ನೈಸಾಗಿ ಹೇಳಬೇಕು, ಮುಂದೆ ಹೋಗಪ್ಪ, ಏಯ್ ಮುಂದೆ ಅನ್ನೋದನ್ನ ನಾವು ಇದು ಗುಡ್ ವರ್ಡ್ಸ್ ಆಗಿದೆ. ಎಸ್, ಗೋ ಫರ್ದರ್, ಹೋಗು ಮುಂದಕ್ಕೆ, ಏನಾದ್ರು ಬೇರೆ ಕಡೆಗೆ ಹೋಗು ಅಂತ ಹೇಳ್ಬೇಕು. ಆರ್ ಸಮ್ ಸಚ್ ಥಿಂಗ್, ಇದು ಇರುವಂತ ಕೆಲವು ಅಂಶಗಳು, ಕೆಲವು ಘಟನೆಗಳು. ಸಮ್ ಡೋಂಟ್ ಸೇ, ಕೆಲವರು ಏನು ಹೇಳದೇ ಇಲ್ಲ, ಡೋಂಟ್ ಸೇ ಏನು ಹೇಳದೇ ಇಲ್ಲ. ಎಸ್, ದಿಸ್ ಈಸ್ ದ ಪಿಕ್ಚರ್ ಆಫ್ ಎಸ್ ದ ಬೆಗ್ಗರ್ and someone people, yes, someone person. Yes, this picture shows the beggar to ask the food. Yes, this picture shows beggar and one person. So some don't say anything but try to shun the beggar by their body language. Anything but try, ಕೆಲವರು ಪ್ರಯತ್ನ ಸಹ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ಇಲ್ಲಿ ದೂರ ಬಿಡ್ತಾರೆ. ಸನ್ ಅಂತಂದ್ರೆ ಸನ್ ಇಟ್ಟ ಬೆಗ್ಗರ್, ಬೆಗ್ಗರ್ ದೂರ ಇಟ್ಟು ಮಾತಾಡ್ತಾರೆ, ಪ್ರಯತ್ನಿಸ್ತಾರೆ. ದೇರ್ ಬಾಡಿ ಲ್ಯಾಂಗ್ವೇಜ್, ಅವರ ಒಂದು ಬಾಡಿ ಲ್ಯಾಂಗ್ವೇಜ್, ಅವರ ಒಂದು ನಡ್ಕೊಳ್ಳುವ ರೀತಿ, ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅವರ ಹಾವಭಾವಗಳನ್ನ ಇಲ್ಲಿ ನೋಡಿದಾಗ ದೂರ ಇಟ್ಕೊಂಡು ಮಾತಾಡ್ತಾರೆ. ಅಂಡ್ ಫೈನಲಿ ವೆನ್ ದ ಗಿವನ್ ಬಿಕಮ್ಸ್ ಇನ್ವಿಟೇಬಲ್, ಅಂತಿಮವಾಗಿ ನಾವು ಯಾವಾಗ ಗಿವಿಂಗ್ ಕೊಡ್ತೀವೋ ಬಿಕೇಮ್ ಇನ್ವಿಟೇಬಲ್. ಇನ್ವಿಟೇಬಲ್ ಅಂದರೆ ಅನಿವಾರ್ಯವಾಗಿ, ಬಿಕೇಮ್ ಮುಂದೆ ಕೊಡಬೇಕಂತ ಬಂದಾಗ ಇನ್ವಿಟೇಬಲ್ ಅಂದರೆ ಇಲ್ಲಿ ಅನಿವಾರ್ಯವಾಗಿ. ದೆ ಗೇವ್ ಗ್ರಿಡಿಂಗ್ಲಿ, ಹಾಗಾಗಿ ನಾವು ಕೊಡ್ತೀವಿ. ಹೆಂಗೆ ಅಂತಂದರೆ ಒಂದು ರೀತಿಯಲ್ಲಿ ಕೋಪ ಮಾಡ್ಕೊಂಡು, ಭಾಳ ಹೊಟ್ಟೆ ಕೀಚನೆ ಪಟ್ಕೊಂಡು, ಅಂದರೆ ಸಿಟ್ಟಿನಿಂದ, ಕೋಪದಿಂದ ತಿನ್ನ ಅಂತಂದೇಳಿ ಈ ರೀತಿಯಾಗಿ ನಾವು ವರ್ತನೆ ಮಾಡ್ತೀವಿ, ಗಿವ್ ಕೊಡ್ತೀವಿ. ಹೆಂಗೆ ಕೊಡ್ತೀವಿ ಅಂದರೆ ಒಂದು ಕೋಪದಿಂದ, ಒಂದು ರೀತಿಯಾದಂಥ ಸಿಟ್ಟಿನಿಂದ ನಾವು ಹೊಟ್ಟೆ ಕಿಚ್ಚು ಪಟ್ಕೊಂಡು ಇಲ್ಲಿ ಆಹಾರವನ್ನು ನೀಡ್ತೀವಿ ಅನಿವಾರ್ಯವಾಗಿ. ಇಫ್ ಯು ಡಿಸೈಡ್ ಟು ಗಿವ್ ಆಲ್, ಇಫ್ ಯು ಡಿಸೈಡ್, ನಾವೇನೋ ನಿರ್ಧಾರ ಮಾಡಿದರೆ ಟು ಗಿವ್ ಆಲ್, ವಾಟ್ ಇಸ್ ದ ಮೀನಿಂಗ್ ಆಲ್ಮ್ಸ್? ಆಲ್ಮ್ಸ್ ಅಂದರೆ ಭಿಕ್ಷೆ. ಎಸ್, ನಾವು ಭಿಕ್ಷೆ ಏನೇನಾದರೂ ಕೊಡಬೇಕಂತ ನಿರ್ಧರಿಸಿದ್ರೆ ಆಲ್ಮ್ಸ್ ಅಂದ್ರೆ ಏನು? ಭಿಕ್ಷೆ. ಶುಡ್ ವಿ ನಾಟ್ ಟು ಸೋ ಗ್ರೇಸ್ಫುಲಿ, ಆದರೆ ಏನು ತೋರಿಸಂದ್ರೆ ವಿ ನಾಟ್ ಟು ಮಾಡ್ತಾ ಇಲ್ಲ, ಸೋ ಗ್ರೇಸ್ಫುಲಿ ಅಂದರೆ ಇದು ಚೆನ್ನಾಗಿ ಕಂಡು ಬರಲ್ಲ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಸುಂದರ, ಆಕರ್ಷಕವಾಗಿ ಕಂಡು ಬರೋದಿಲ್ಲ. ಒಂದು ರೀತಿಯಾಗಿ ಭಾಳ ಕೆಟ್ಟ ರೀತಿಯಲ್ಲಿ ಕಂಡು ಬರುವಂಥದ್ದು. ಗ್ರೇಸ್ಫುಲಿ ಅಂದರೆ ಭಾಳ ರಮಣೀಯ, ಸುಂದರ. ಇನ್ ಮುಂಬೈಯಲ್ಲಿ ಒಂದು ಘಟನೆಯನ್ನು ನೆನಪು ಮಾಡ್ಕೊಳ್ತಂದ ಆತ. ದೇ ಹ್ಯಾವ್ ಎ ನೈಸ್ ವೇ ಆಫ್ ಸೈಯಿಂಗ್. ಮುಂಬೈಯಲ್ಲಿ ಹೇಗೆ ಹೇಳ್ತಾರೆ, ಆ ಸಿಟಿಯಲ್ಲಿ, ದೊಡ್ಡ ಸಿಟಿಯಲ್ಲಿ, ದ ಕ್ಯಾಪಿಟಲ್ ಸಿಟಿ ಆಫ್ ಮಹಾರಾಷ್ಟ್ರ ಸ್ಟೇಟ್ ಮುಂಬೈ. ಮಾಫ್ ಕರೋ, ಪ್ಲೀಸ್ ಎಸ್ಕ್ಯೂಸ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮಾಫ್ ಕರೋ ಅಂದರೆ ನನ್ನನ್ನು ಕ್ಷಮಿಸಿ, ಮಾಫ್ ಕರೋ. ನೋಡಿ, ಇಷ್ಟೇ ನಮಗೆ ದ ಕ್ವಶನ್ ಅರೈಸ್ ಇನ್ ದ ಎಕ್ಸ್ಟ್ರಾಕ್ಟ್. ಮಾಫ್ ಕರೋ, ಹೂ ಸೆಡ್ ದಿಸ್? ಎಸ್, ದ ಆಥರ್ ಸೆಡ್ ದಿಸ್, ಕ್ಲಿಫರ್ಡ್ ಮಾರ್ಟಿಸ್. ಓಕೆ, ಟು ದ ರೀಡರ್ಸ್, ಟು ಹೋಮ್ ಯಾರು ಹೇಳ್ತಾನೆ? ರೀಡರ್ಸ್ ಹೇಳ್ತಾನೆ. ಇಟ್ಸ್ ಎ ನೈಸ್ ವೇ ಆಫ್ ಸೇಯಿಂಗ್. ಕೆಲವರು ಭಾಳ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ, ನೈಸ್ ವೇ, ಭಾಳ ಒಳ್ಳೆಯ ಒಂದು, ಭಾಳ ನಮ್ರವಾಗಿ ಹೇಳ್ತಾರೆ. ಸೇಯಿಂಗ್, ಸಾರಿ, ಐ ಆಮ್ ನಾಟ್ ಏಬಲ್ ಟು ಗಿವ್, ನನ್ನ ಕ್ಷಮಿಸ್ಬಿಡಿ, ನಾನು ನಿಮಗೆ ಕೊಡಲಿಕ್ಕೆ ಸಮರ್ಥರಿಲ್ಲ, ನಮಗೆ ಭಿಕ್ಷೆ ಆಗಲಿಕ್ಕೆ ನಿಮಗೆ ನಾವು ಸಮರ್ಥರಿಲ್ಲ ಅನ್ನೋ ಮಾತನ್ನು ಭಾಳ ಚೆನ್ನಾಗಿ ಇಲ್ಲಿ ಹೇಳ್ತಾರೆ. ಎಸ್, ಇಲ್ಲಿ ಕ್ಲೀನಾಗಿ ಕನ್ವರ್ಸೇಷನ್ ಬಿಟ್ವೀನ್ beggar and the person or narrator. Yes, I am not able to give, ನಾನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಕ್ಷಮಿಸಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. We have a number of notices, instruction and orders like no parking, no smoking, no admission, visitors are not allowed and so on and so forth. We have number of notices, ಸಾಕಷ್ಟು ನಾವು ಸೂಚನಾ ಫಲಕ ನೋಡ್ತೀವಿ.
ಇನ್ಸ್ಟ್ರಕ್ಷನ್ ಸೂಚನೆಗಳನ್ನು ನೋಡ್ತೀವಿ, ಆರ್ಡರ್ಸ್ ಆದೇಶಗಳನ್ನು ನೋಡ್ತಿದ್ದೀವಿ. ಹೇಗೆ ನೋ ಪಾರ್ಕಿಂಗ್ ಏನು ನೋಡ್ತೀವಿ, ನೋ ಪಾರ್ಕಿಂಗ್ ಅನ್ನು ನೋಡ್ತೀವಿ. ಸಾಕಷ್ಟು ತಿಳುವಳಿಕೆ ಸೂಚನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಅಪ್ಪಣೆ ಕೊಟ್ಟಿರೋಂಥ ನೋ ಸ್ಮೋಕಿಂಗ್, ನೋ ಪಾರ್ಕಿಂಗ್, ನೋ ಅಡ್ಮಿಷನ್, ಇಲ್ಲಿ ಯಾವುದೇ ಗಾಡಿಗಳು ನಿಲ್ಲಿಸೋ ಆಗಿಲ್ಲ, ನೋ ಸ್ಮೋಕಿಂಗ್, ಇಲ್ಲಿ ಧೂಮಪಾನ ನಿಷೇಧಿಸಿದೆ, ನೋ ಅಡ್ಮಿಷನ್ ದಾಖಲಾತಿ ಇಲ್ಲ, ವಿಸಿಟರ್ಸ್ ಕಾರ್ಸ್ ನಾಟ್ ಅಲೌಡ್, ಇಲ್ಲಿ ಯಾವುದೇ ಕಾರುಗಳು ವಿಸಿಟರ್ಸ್ ಬರುವಂಥ ಭೇಟಿಯವರಿಗೆ ಕಾರ್ ನಿಲ್ಲಿಸೋ ಆಗಿಲ್ಲ, ಸೋ ಹಾನ್ ಸೋ ಫೋರ್. ಸೊ ಈ ರೀತಿಯಾಗಿರುವಂಥ ಒಂದು ಅಂಶವನ್ನು ನಾವು ಸೂಚನಾ ಫಲಕಗಳು ನೋಡ್ತೀವಿ. ಡೋಂಟ್ ದೀಸ್ ಟರ್ಮ್ ಸೌಂಡ್ ರೆದರ್ ರಫ್, ಡೋಂಟ್ ದೀಸ್ ಟರ್ಮ್, ಈ ರೀತಿಯಾಗಿ ಸೌಂಡನ್ನು ನೀವು ಕಠಿಣವಾಗಿ ಯೂಸ್ ಮಾಡಬೇಡಿ, ಹೊರಟಾಗಿ ಬಳಕೆ ಮಾಡ್ಕೊಳ್ಬೇಡಿ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಟ್ರೂ, ಹೌದು ಸತ್ಯ. ಪೀಪಲ್ ಆರ್ ಟ್ರೈಂಗ್ ಟು ಬಿ ಬ್ರೀಫ್ ಬಿಕಾಸ್ ಬ್ರೇವಿಟಿ ಇಸ್ ಎ ಜಿನೈನ್ ನೀಡ್ ಇನ್ ಸಚ್ ಪಬ್ಲಿಕ್ ನೋಟಿಸಸ್. ಪೀಪಲ್ ಆರ್ ಪ್ರಯತ್ನಿಸ್ತಾರೆ ಬ್ರೀಫ್ ಅಲ್ಪ ಅಲ್ಲಿ, ಏಕೆಂದರೆ ಬ್ರೇವಿಟಿ ಇಸ್ ಎ ಜೆನ್ಯೂನ್, ಧೈರ್ಯ ಅನ್ನೋದು ಬಹಳ ಪ್ರಮುಖವಾಗಿ ಬರುತ್ತೆ. ಕ್ರೋಢೀಕರಣ, ಇಲ್ಲಿ ಬ್ರೇವಿಟಿ ಅಂದರೆ ಕ್ರೋಢೀಕರಣ, ಒಟ್ಟಾಗಿ ಈ ಜಿನೈನ್ ಬಹಳ ಒಂದು ಅನಿವಾರ್ಯವಾಗಿ ಕಂಡು ಬರುತ್ತದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ ಈ ಪಬ್ಲಿಕ್ ಸಾರ್ವಜನಿಕ ಒಂದು ಸೂಚನೆಗಳಲ್ಲಿ. ಬಟ್ ವಿ ಹ್ಯಾವ್ ಸೀನ್ ದಟ್ ಅಟ್ ಲೀಸ್ಟ್ ಇನ್ ದ ಕೇಸ್ ಆಫ್, ನೋಡಿ ಇಲ್ಲಿ ಸಮ್ ಇನ್ಸ್ಟ್ರಕ್ಷನ್, ನೋ ಪಾರ್ಕಿಂಗ್ ಬೈ ಕಾರ್, ನೋ ಪಾರ್ಕಿಂಗ್, ಎಸ್ this notice shows, and this one shows it, no smoking, no eating and drinking, yes, no amiable goods and no drink. ನೋಡಿ ಈ ರೀತಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರಗಳನ್ನು ಕೊಟ್ಟು ನಮಗೆ ಇಲ್ಲಿ ಫೈನ್ ಕೂಡ ಹಾಕಿದ್ದಾರೆ. ಫೈನ್ 100, 1000, 5000 ಈ ರೀತಿಯಾಗಿ ಕೊಟ್ಟಿದ್ದೇನೆ. ದಿಸ್ ಶೋಸ್ ಸಮ್ ಇನ್ಸ್ಟ್ರಕ್ಷನ್ ಆರ್ ನೋಟಿಸಸ್ ಆರ್ ಆರ್ಡರ್ಸ್. ಎಸ್ ಓಕೆ, go to next slide. Last, in the case of smoking, ನಾವು ಸ್ಮೋಕಿಂಗ್ ಮಾಡಿದ್ವಿ ಅಂತ ಹೇಳಿ, ಪೀಪಲ್ ಹ್ಯಾವ್ ಮೇಡ್ ಸಮ್ ಇನೋವೇಷನ್ಸ್. ಕೆಲವು ಕಡೆ ಇಲ್ಲಿ ಇನೋವೇಷನ್ ಮಾಡ್ತಾರೆ. ಏನು ಅಂಶಗಳನ್ನು ಇನೋವೇಷನ್ ಮಾಡ್ತಾರೆ ಅಂದರೆ, ನೀವೆಲ್ಲ ಗೊತ್ತಿದೆ, ನಾವು ಇನೋವೇಷನ್ ಅಂದರೆ ಕಂಡುಕೊಳ್ಳೋದು ಅಂತ. ಇನೋವೇಷನ್ ಅಂದ್ರೇನು, ಅನ್ವೇಷಣೆ ಅಂತ. ಆದರೆ ನವಡೇಸ್ ದೇ ಆರ್ ರೈಟ್, ನಾವು ಹೇಳ್ತೀವಿ ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್. ಕೆಲವೊಂದು ಸಲ ನವಡೇಸ್ ಈಗ ಹೇಳ್ತೀವಿ, ಅಲ್ಲಿ ಅವರು ಡ್ರಿಂಕ್ಸ್ ಮಾಡೋದಾಗಿರ್ತದೆ, ಸಿಗರೇಟ್ಸ್ ಇದನ್ನು ಮಾಡಲಿಲ್ಲ ಅಂದರೆ ನಾವು ಅವ್ರಿಗೆ ಏನು ಹೇಳ್ಬೇಕಂದ್ರೆ ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್, ನೀವು ಧೂಮಪಾನ ಮಾಡೋದಕ್ಕೆ ನಿಮಗೆ ಧನ್ಯವಾದಗಳು. ಸೊ ದಿಸ್ ಟೈಪ್ ಆಫ್ ಗುಡ್ ವರ್ಡ್ಸ್ ಆರ್ ಆಕ್ಷನ್ಸ್. ಇನ್ ದ ಲಾಸ್ಟ್ ಸಂಜಾ, ಕಾಂಟ್ ವಿ ಟ್ರೈ ಟು ಯೂಸ್ ಬೆಟರ್ ಟರ್ಮ್ ಇನ್ ಅದರ್ ಕೇಸಸ್ ಆಲ್ಸೋ. ಇದೇ ರೀತಿಯಾಗಿ ಕಾಂಟ್ ವಿ ಟ್ರೈ, ನಾವು ಪ್ರಯತ್ನ ಮಾಡಬಾರ್ದು, ಯೂಸ್ ಬೆಟರ್ ಟರ್ಮ್ಸ್, ಒಳ್ಳೆಯ ಒಂದು ಪದಗಳನ್ನು ಬಳಸಬೇಕು ಬೇರೆ ಬೇರೆ ಒಂದು ಅಂಶಗಳನ್ನು ಆ ಕೆಲಸಗಳಲ್ಲಿ. ಐ ಆಮ್ ನಾಟ್ ಸಜೆಷನ್ ದಟ್ ಇನ್ ಎವ್ರಿ ಕೇಸ್ ವಿ ಶುಡ್ ಶೇ ಥ್ಯಾಂಕ್ ಯು ಫಾರ್. ಯಾವಾಗಲೂ ಕೂಡ ನಾವು ಸಲಹೆಗಳನ್ನು ಕೊಡಬಾರ್ದು. ದಟ್ ಎವ್ರಿ ಕೇಸ್ ಪಕ್ಷದಲ್ಲಿ ವಿ ಶುಡ್ ಶೇ ಥ್ಯಾಂಕ್ ಯು ಫಾರ್, ಎಲ್ಲಕ್ಕೂ ಕೂಡ ನಾವು ಥ್ಯಾಂಕ್ಸ್ ಅನ್ನು ಹೇಳಬಾರ್ದು ಅನ್ನೋ ಅಂಶವನ್ನು ಹೇಳ್ತಾನೆ. ಎಸ್, ದಿಸ್ ಈಸ್ ದ ಪಬ್ಲಿಕ್ ನೋಟಿಸಸ್, ಪಬ್ಲಿಕ್ instructions. This shows the picture. Okay my dear, completed the describe in this session. Go to revision. Okay, the first question, how do you think doctors can improve their image with their language? ಹೇಗೆ ಡಾಕ್ಟರ್ ಇಂಪ್ರೂವ್ ಮಾಡ್ಕೋಬೇಕು ಅವರ ಒಂದು ಲ್ಯಾಂಗ್ವೇಜ್ ಸ್ಕಿಲ್ ಅನ್ನ? ಎಸ್, ಡಾಕ್ಟರ್ ಟ್ರೀಟಿಂಗ್ ಪೇಷಂಟ್ ಕ್ಯಾನ್ ಮೇಕ್ ದೇರ್ ಜಾಬ್ ಮಚ್ ಬೆಟರ್ ಇಫ್ ದೇ ಚೂಸ್ ಟು ಟಾಕ್ ನೈಸ್ಲಿ. ಅವರು ಹೆಚ್ಚಾಗಿ ಚೆನ್ನಾಗಿ ಮಾತಾಡಬೇಕು, ಮೃದುವಾಗಿ. ದೇರ್ ಪೇಷಂಟ್, ಅವ್ರ ರೋಗಿಗಳ ಜೊತೆಗೆ ಅವರು ಬೇಗ ಆರಾಮಾಗ್ತಾರೆ, ನಯವಾಗಿ, ಭಾಳ ಚೆನ್ನಾಗಿ ಮಾತಾಡೋದು. ಇಟ್ ಈಸ್ ಸೆಡ್ ದಟ್ ಎ ಕಪಲ್ ಆಫ್ ಫ್ರೆಂಡ್ಲಿಯಾಗಿ ಮಾತಾಡಬೇಕು ವರ್ಡ್ಸನ್ನ ಫ್ರಮ್ ದ ಡಾಕ್ಟರ್, ಆರ್ ಇವನ್ ಎ ಸ್ಮೈಲ್, ನಗು ಮುಖ ಇರಬೇಕು. ಕ್ಯಾನ್ ಗೋ ಎ ಲಾಂಗ್ ವೇ, ಭಾಳ ದೂರ. ಅವಾಗ ಏನಾಗುತ್ತೆ ಅಂದರೆ ಪೇಷಂಟ್ ಭಾಳ ಬೇಗ ದೂರದೃಷ್ಟಿ ಇಟ್ಕೊಂಡದ್ದು ಭಾಳ ಹೆಚ್ಚಿಗೆ ಬೇಗ ಅವನು ಗುಣಮುಖ ಆಗ್ತಾನೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದ ಸೆಕೆಂಡ್ ಕ್ವಶನ್, ಇಫ್ ಯು ಡಿಸೈಡ್ ಟು ಗಿವ್ ಆಲ್ ಟು ಎ ಬೆಗ್ಗರ್, ಹೌ ಶುಡ್ ವಿ ಗಿವ್ ಇಟ್? ನೀವು ನಿರ್ಧರಿಸಿದ್ರಿ ಅವನಿಗೆ ಭಿಕ್ಷೆ ಕೊಡಬೇಕಂದ್ರೆ, ಆಲ್ ಅಂತಂದ್ರೆ ಭಿಕ್ಷೆ ಯಾರಿಗೆ? ಬೆಗ್ಗರಿಗೆ, ಭಿಕ್ಷಕನಿಗೆ. ಹೌ ಶುಡ್ ವಿ ಗಿವ್ ಇಟ್, ಹೇಗೆ ನೀವು ಕೊಡ್ತೀರಿ ಅದನ್ನ? ಎಸ್, ಆನ್ಸರ್, ವಿ ಕ್ಯಾನ್ ಗಿವ್ ಆಲ್ ಟು ಎ ಬೆಗ್ಗರ್ ಇನ್ ಎ ಬೆಟರ್ ವೇ. ನಾವು ಅವನು ಭಿಕ್ಷೆ ನೀಡುವಾಗ ಒಳ್ಳೆ ರೀತಿಯಲ್ಲಿ ನಾವು ಕೊಡಬೇಕು. ಇಲ್ಲಿ ಟೇಕ್ ದಿಸ್, ಇಲ್ಲಿ ತಗೊಳಪ್ಪ. ವಿ ಕ್ಯಾನ್ ಸೇ ನೈಸ್ಲಿ ಆ್ಯಂಡ್ ವಿತ್ ಸಮ್ ಫೀಲಿಂಗ್, ಭಾವನಾತ್ಮಕವಾಗಿ ಕೆಲವು ಭಾವನೆಗಳು ಇಟ್ಕೊಂಡು ಭಾಳ ಮೃದುವಾಗಿ ಹೇಳಬೇಕು. ತಗೊಳಪ್ಪ, ತಟ್ಟೆ ಎತ್ಕೊಳ್ಳಪ್ಪ, ತಗೋ ಅಂತಂದೇಳಿ ನೈಸಾಗಿ ಟೇಕ್ ದಿಸ್ ಅಂತಂದು ಹೇಳಬೇಕು. ನಾವು ವಕ್ರವಾಗಿ ಮಾತಾಡಬಾರ್ದು. ತಗ ಅಂತಂದೇಳಿ ಈ ರೀತಿಯಾಗಿ ನಾವು ವರ್ಸ್ಟಾಗಿ ಮಾತಾಡಬಾರ್ದು. ಓಕೆ, ಇನ್ ದ ಥರ್ಡ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಇನ್ ದ ಎಕ್ಸ್ಟ್ರಾಕ್ಟ್, ಗುರು ಸೆಂಟ್ರಲ್ ಮಾರ್ಕೆಟ್ who said this? Yes, driver of auto rickshaw driver. Yes, to whom it was said, ಯಾರಿಗೆ ಹೇಳ್ತಾನೆ?
ಅನದರ್ ಆಟೋ ರಿಕ್ಷಾ ಡ್ರೈವರ್. ಯಾರಿಗೆ ಹೇಳ್ತಾನೆ? ಇನ್ನೊಬ್ಬ ಆ ಆಟೋ ರಿಕ್ಷಾದ ಡ್ರೈವರ್, ಚಾಲಕನಿಗೆ. ವೈ ಡಿಡ್ ಹಿ ಸೇ ಸೋ? ಯಾಕೆ ಹೇಳ್ತಾನೆ? ಬಿಕಾಸ್ ಇಟ್ಸ್ ಟೈಮ್ ಫಾರ್ ಮೀ ಟು ಹ್ಯಾಂಡ್ ಓವರ್ ದ ಆಟೋ ಇಸ್ ಓನರ್. ಅವ್ನು ಹೋಗ್ಲಿಕ್ಕೆ ಆಗಲ್ಲ, ಅವನಾಗಲಿ ಹ್ಯಾಂಡ್ ಓವರ್ ಮಾಡಬೇಕು ಅವ್ರ ಸೌಕರ್ಯನಿಗೆ ಆ ಆಟೋವನ್ನು. ಸೊ ಈ ಮಾತನ್ನ ಸೆಂಟ್ರಲ್ ಮಾರ್ಕೆಟ್ಗೆ ಹೋಗ್ತಿ ಅಂತ ಆ ಪೇಷಂಟ್ ಅಂದರೆ ಆ ವ್ಯಕ್ತಿಯ ಪರವಾಗಿ, ಕಸ್ಟಮರ್ ಪರವಾಗಿ ಇವನು ಹೇಳ್ತಾನೆ. ಸೊ ಲಾಸ್ಟ್ಲಿ ಹೋಮ್ ಅಸೈನ್ಮೆಂಟ್. ರೈಟ್ ಡೌನ್ ನೀಟ್ಲಿ ಇನ್ ದಿಸ್ 3 questions. Write difference do you find in the auto rickshaw driver's response. Discuss. ಹೆಂಗೆ ಡಿಫ್ರೆನ್ಸ್ ಆಗಿರುತ್ತೆ ಆಟೋ ರಿಕ್ಷಾ ಡ್ರೈವರ್ ನಡುವೆ ಅನ್ನೋ ಮಾತನ್ನ ಡಿಸ್ಕಸ್ ಮಾಡಿ ಬರೆಯಿರಿ, ವ್ಯತ್ಯಾಸಗಳು ಹೇಗಿವೆ ಅಂತ. ಸೆಕೆಂಡ್ ಕ್ವಶನ್, ಹೌ ವುಡ್ ಪಬ್ಲಿಕ್ ನೋಟಿಸಸ್ ನೀಡ್ ಟು ಬಿ ಚೇಂಜ್ಡ್ ಅಕಾರ್ಡಿಂಗ್ ಟು ದ ಆಥರ್. ಸಾರ್ವಜನಿಕ ತಿಳುವಳಿಕೆಗಳು, ಸಾರ್ವಜನಿಕ ಸೂಚನೆಗಳು ಜನರನ್ನ ಹೇಗೆ ಬದಲಾವಣೆ ಮಾಡ್ತೇವೆ ಅಂತ ಇಲ್ಲಿ ಆ ಲೇಖಕ ಹೇಳಿದಾನೆ ಅನ್ನೋದನ್ನ ಹೇಗೆ ಅನ್ನೋದನ್ನ ನೀವು ಹೇಳಿ. ಥರ್ಡ್ ಒನ್, ನೆಕ್ಸ್ಟ್ ಎ ಗ್ರಾಮರ್ ಸೆಕ್ಷನ್. ಯೂಸ್ ದ ಫಾಲೋಯಿಂಗ್ ವರ್ಡ್ಸ್ ಆಸ್ ಎ ನೌನ್ ಅಂಡ್ ವರ್ಬ್ ವಿತ್ ಸೆಂಟೆನ್ಸ್. ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದೀನಿ, ಒಂದು ಸೆಂಟೆನ್ಸ್ ಅನ್ನ ನೌನ್ ಆಗಿ ಯೂಸ್ ಮಾಡಿ, ಇನ್ನೊಂದನ್ನ ಮತ್ತೊಂದು ಸೆಂಟೆನ್ಸ್ ಅನ್ನ ಅದೇ ವರ್ಡ್ಗೆ ವರ್ಬ್ ಆಗಿ ಬರಿಬೇಕಾಗುತ್ತೆ. ಸೆಂಟೆನ್ಸ್ ಅಲ್ಲಿ, ವಾಕ್ಯದಲ್ಲಿ ಬರಿಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇನ್ SSLC, 1 marks, ಈಸಿಲಿ ಗೆಟ್ ಇಟ್. ಮೇಕ್, ಪ್ರಿಪೇರ್, ಸ್ಮೈಲ್ ಅಂಡ್ ಕ್ಲೀನ್. These 4 words, right? First sentence is noun, second sentence is verb. Okay, my dear students, thank you one and all.